ವಿಭಾಗದಿಂದ ದೊರಕಿದೆ. ನನಗೆ ಒಂದು ತುಂಬಾ ಸಮಸ್ಯೆ ಅಂದ್ರೆ ಇಂಥ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಬೇಕಾ ಅನ್ನುವಂಥ ಒಂದು ದುಃಖ ಆಗುವಂತ ಪರಿಸ್ಥಿತಿಲಿ ಇದೀವಿ ನಾವು. ಯಾಕಂದ್ರೆ ಯಾವುದೇ ಒಂದು ಪಕ್ಷದ ವಕ್ತಾರಾಗಿ ಮಹಿಳಾ ಹೋರಾಟಗಾರರಾಗಿ ಈ ತರ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡೋದು ನಮ್ಗೆ ಒಂದು ದುಃಖ ತರುವಂತ ಸಂಗತಿ. ನೀವೆಲ್ಲ ನೋಡ್ತಾ ಇದ್ರ ಸುಮಾರು 10-15 ದಿನಗಳಿಂದ ಯಾವ ತರ ಒಂದು ಕರ್ನಾಟಕದಲ್ಲಿ ಒಂದು ವಿಚಿತ್ರವಾದಂತ ವಿಡಿಯೋಗಳ ಒಂದು ಹೊಡೆನೆ ಹರಿತಾ ಇದೆ. ಕರ್ನಾಟಕಕ್ಕೆ ಹೆಸರಿಗೆ ಧಕ್ಕೆ ಬರುವಂತಹ ಒಂದು ಕೆಲಸನೂ ಆಗಿದೆ. ಮೊದಲನೇದಾಗಿ ನನ್ನ ಒಂದು ಓಪನಿಂಗ್ ಸ್ಟೇಟ್ಮೆಂಟ್ ನಾನು ನಿಮ್ಗೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನಾವು 50% ಮಹಿಳೆಯರಿದ್ದೀವಿ ಈ ದೇಶದಲ್ಲಿ. ಈ ದೇಶದ ನಿರ್ಮಾಣದ ಕೆಲಸದಲ್ಲಿ ನಮ್ಮ ಭಾಗನೂ ಸಹ ಇದೆ. ಈ ನಮ್ಮ ಕಾಂಟ್ರಿಬ್ಯೂಷನ್ 50% ಈ ದೇಶದ ಪ್ರಗತಿಯಲ್ಲಿದೆ. ಆದ್ರೆ ಯಾಕೋ ಇವತ್ತು ಏನೇನು ಘಟನೆಗಳು ನಡೀತಾ ಇದೆ, ಅದು ಎಲೆಕ್ಷನ್ ಸಂದರ್ಭದಲ್ಲಿ ಮತ್ತೆ ಈ ತರ ಒಂದು ಘಟನೆ ನೋಡಿ ನಾವೆಲ್ಲೋ ಒಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ತರ ನಮ್ಗೆ ಒಂದು ಅನಿಸ್ತಾ ಇದೆ. ನಮ್ಗೆ ಯಾವ ತರ ಇವರು ಪೊಲಿಟಿಕಲಿ ನಾವು ನಮ್ಮನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ, ಮಹಿಳೆಯರ ವಿಚಾರವಾಗಿ ಯಾವ ತರ ಒಂದು ಕೀಲ ಮಟ್ಟದ ಒಂದು ರಾಜಕೀಯ ಮಾಡ್ತಾರೆ, ಕೀಲ ತರ ಸ್ಟೇಟ್ಮೆಂಟ್ಸ್ ಮಾಡ್ತಾರೆ, ನಮ್ಮನ್ನ ಯಾವ ತರ ಇವರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡಿ ನಮ್ಗೆ ಬಹಳ ಬೇಸರ ಆಗಿದೆ. ನಾವೊಂದು ಸೆಕೆಂಡ್ ಕ್ಲಾಸ್ ಸಿಟಿಸನ್ಸ್ ಅಂತ ನಿಜವಾಗ್ಲೂ ಒಂದು ಬೇಸರ ಆಗುವಂತಹ ಸಂಗತಿ. ಇವತ್ತು ಏನು ನಂಬರ್ಸ್ ನಾನು ಹೇಳ್ಬೇಕು ಅನ್ಕೊಂಡಿದ್ದೀನಿ. NCRB ರಿಪೋರ್ಟ್ ಪ್ರಕಾರ ಈ 2021 ನಲ್ಲಿ ಸುಮಾರು 4,75,000 ಮಹಿಳೆಯರ ನಾಪತ್ತೆ ಆಗಿದೆ, ಕಾಣೆಯಾಗಿದ್ದಾರೆ. ಇದು ನನ್ನ ನಂಬರ್ಸ್ ಅಲ್ಲ, ಇದು ಕೇಂದ್ರ ಸರ್ಕಾರದ ನಂಬರ್ಸ್. ಸುಮಾರು 40,000 ಹೆಣ್ಮಕ್ಳು ಬಿಸಿಲಿದ್ದಾರೆ. ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಕ್ರೈಮ್ಸ್ ಮೋರ್ ದೆನ್ 5 to 7% ರೈಸ್ ಆಗಿದೆ. ಅದು ನ್ಯಾಷನಲ್ ರೈಸ್ ಆಗಿದೆ ಮತ್ತೆ ಸ್ಟೇಟ್ ಲೆವೆಲ್ ನಲ್ಲಿನೂ ಸಹ ರೈಸ್ ಆಗಿದೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಯಾವ ರಾಜಕಾರಣಿಗಳು ಯಾರು ಅಧಿಕಾರದಲ್ಲಿದ್ದಾರೋ ಅವರು ಸೌಜನ್ಯತೆ ತೋರಿಸೋ ಬದಲು ನಮ್ಮನ್ನ ಇನ್ನ ಹೆಚ್ಚಾಗಿ ಟಾರ್ಗೆಟ್ ಮಾಡುವಂತ, ನಮ್ಮನ್ನ ಅಂದ ತಕ್ಷಣ ಕಾಂಗ್ರೆಸ್ ಅಂತ ತಿಳ್ಕೊಂಬೇಡಿ, ನಾವು ಮಹಿಳೆಯರಾಗಿ ಮಾತಾಡ್ತಾ ಇದೀವಿ, ಮಹಿಳೆಯರನ್ನ ಟಾರ್ಗೆಟ್ ಮಾಡುವಂತಹ ಒಂದು ಪರಿಸ್ಥಿತಿ ಬಂದಿದೆ. ನೀವು ನೋಡ್ತಾ ಇದ್ರೆ ಯಾವ ತರ ನಮ್ಮ ಪ್ರಧಾನಮಂತ್ರಿಗಳಾದಂತ ಮೋದಿ ಅವರು ಒಂದ್ ಕಡೆ ಹೇಳ್ತಾರೆ ಹೆಣ್ಮಕ್ಕಳ ಮಾಂಗಲ್ಯವನ್ನು ಕಲ್ಸ್ಕೊಳ್ಳೋ ಕೆಲಸ ಆಗತ್ತೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ. ಇನ್ನೊಂದು ಕಡೆ ಹೇಳ್ತಾರೆ ನಾವು ಬರೀ ಗ್ಯಾರಂಟಿಗಳು ಕೊಟ್ಟಿದ್ದಕ್ಕೆ ನಮ್ಮ ಕುಮಾರಸ್ವಾಮಿ ಅವರು ಯಾರೋ ಒಂದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ಒಂದು ಉನ್ನತ ಸ್ಥಾನದಲ್ಲಿದ್ರು, ಜವಾಬ್ದಾರಿ ಸ್ಥಾನದಲ್ಲಿದ್ರು, ತೆನೆ ಹೊತ್ತ ಮಹಿಳೆಯ ಪಕ್ಷದವರಾಗಿದ್ದಾರೆ. ಹೆಣ್ಮಕ್ಳು ಗ್ಯಾರಂಟಿ ತಗೊಂಡು ದಾರಿ ತಪ್ಪುವಂತ ನಿಟ್ಟಿನಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೆ ನಮ್ಮ ಯಡಿಯೂರಪ್ಪನವರ ಮಗನಾದ ವಿಜಯೇಂದ್ರನ್ ಅವರು ರಾಜ್ಯಾಧ್ಯಕ್ಷರಾದ ಬಿಜೆಪಿಯ ರಾಜ್ಯಾಧ್ಯಕ್ಷರಿದ್ದು ಶ್ರುತಿಯವರು ಯಾವ ಸ್ಟೇಟ್ಮೆಂಟ್ ಮಾಡಿದಾಗ ಅವರನ್ನ ನಿಲ್ಲಿಸಬಹುದಾಗಿತ್ತು. ಸ್ಟೇಜ್ ನಲ್ಲಿ ಕೂತಿದ್ರು, ಅವರು ಸಹ ಹೆಣ್ಮಕ್ಳು ದಾರಿ ತಪ್ತಾ ಇದ್ದಾರೆ, ಮತ್ತೆ ಬಸ್ ನಲ್ಲಿ ಫ್ರೀ ಆಗಿ ದೇವಸ್ಥಾನಕ್ಕೆ ಹೋಗ್ಬೋದು, ಬೇರೆ ಎಲ್ಲೋ ಹೋಗ್ತಾ ಇದ್ದಾರೆ, ಮಹಿಳೆಯರು ತಮ್ಮ ಜವಾಬ್ದಾರಿನ ಗ್ಯಾರಂಟಿ ತಗೊಂಡು ಮರ್ತಿದ್ದಾರೆ ಅನ್ನುವಂತ ಸ್ಟೇಟ್ಮೆಂಟ್ಸ್ ಮಾಡಿದ್ದಾರೆ. ಸೊ ಇದೆಲ್ಲ ಸ್ಟೇಟ್ಮೆಂಟ್ಸ್ ನೋಡ್ತಾ ಇದ್ರೆ ಅದ್ರ ಜೊತೆಗೆ ಏನು ಈ ಒಂದು ವಿಡಿಯೋಸ್ ಎಲ್ಲ ಕಡೆ ಹರಿದಾಡ್ತಾ ಇದೆ, ಇದು ನಮ್ಗೆ ಬಹಳ ಬೇಸರವನ್ನು ತಂದಿದೆ. ನಮ್ಮನ್ನ ನಾವು ಯಾವ ತರ ರಕ್ಷಣೆ ಮಾಡ್ಕೊಬೇಕು ಅನ್ನೋ ಒಂದು ಪ್ರಶ್ನೆ ಬರ್ತಾ ಇದೆ. ಹೆಣ್ಮಕ್ಳ ರಕ್ಷಣೆ ಯಾವ ತರ ಆಗುತ್ತೆ? ಒಂದು ಕಡೆ ಈ ವಿಡಿಯೋಸ್ ಹರಿದು ಬಿಟ್ಟಿರೋದು, ಎರಡನೇ ವಿಚಾರ ಬಂದಿರೋ ಆ ಹೆಣ್ಮಕ್ಳ ಜೀವನದ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ, ಆ ಹೆಣ್ಮಕ್ಳ ಮಾಂಗಲ್ಯದಲ್ಲಿ ಯಾರು ಕಸ್ಕೊಂಡಿದ್ದಾರೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡ್ಬೇಕಾಗತ್ತೆ. ಆ ಹೆಣ್ಮಕ್ಳ ವಿಡಿಯೋಸ್ ಮತ್ತೆ ಫೋಟೋಸ್ ಎಲ್ಲ ಕಡೆ ಬರ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆನೂ ಬರ್ತಾ ಇದೆ. ಅವ್ರಿಗೆ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ, ಆ ವಿಕ್ಟಿಮ್ಸ್ ಯಾರು ಪ್ರೊಟೆಕ್ಷನ್ ಕೊಡ್ತಾರೆ, ಅವ್ರ ಆ ಸಂತ್ರಸ್ತರಿಗೆ ಯಾರು ಹೋಗಿ ಅವ್ರನ್ನ ಪ್ರೊಟೆಕ್ಟ್ ಮಾಡುವಂತ, ಅವ್ರಿಗೆ ಸಾಂತ್ವನ ಹೇಳುವಂತ ಕೆಲಸ ಮಾಡ್ತಾರೆ, ಯಾವ ತರ ಇದನ್ನ ನಿಭಾಯಿಸಬೇಕು ಅನ್ನೋದು ಒಂದು ದೊಡ್ಡ ಒಂದು ಯೋಚನೆ ಆಗೋಗ್ಬಿಟ್ಟಿದೆ. ಪ್ರಜ್ವಲ್ ರೇವಣ್ಣ ಅವರು ಒಂದು ಬಹಳ ಉನ್ನತ ಸ್ಥಾನದಲ್ಲಿರುವಂತಹ ಒಂದು ಫ್ಯಾಮಿಲಿಯಿಂದ ಬಂದವರು. ಅವರ ಗ್ರ್ಯಾಂಡ್ ಫಾದರು ಈ ದೇಶದ ಪ್ರಧಾನಮಂತ್ರಿ ಆದಂಥವ್ರು. ಅವ್ರ ಕಂಡ್ರೆ ನಮ್ಗೆಲ್ಲರಿಗೂ ಸಹ ಗೌರವ ಇದೆ. ಮತ್ತು ಅವರ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹುದ್ದೆಗಳನ್ನ ಅನುಭವಿಸಿದವರು. ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆದಂತ ಎಲ್ಲ ಒಂದು ಕುಟುಂಬದಲ್ಲಿ ಎಲ್ಲ ಅಧಿಕಾರವನ್ನು ಒಂದು ತಳಮಟ್ಟದಿಂದ ಮೇಲ್ಮಟ್ಟದವರೆಗೂ ಎಲ್ಲ ಒಂದು ಅಧಿಕಾರದ ಅನುಭವಿಸುವಂತಹ ಒಂದು ಕುಟುಂಬದ ವಿರುದ್ಧ ಅಂತ, ಅಥವಾ ಈ ಒಂದು ವ್ಯಕ್ತಿಯ ಒಂದು ಆಡಳಿತ ಏನಿತ್ತು, ಅಥವಾ ಈ ವ್ಯಕ್ತಿಗಳ ಒಂದು ಶಕ್ತಿ ಏನಿದೆ, ಆ ಶಕ್ತಿ ವಿರುದ್ಧ ಯಾವ ತರ ಇವತ್ತು ಈ ಹೆಣ್ಮಕ್ಳು ಓಡಾಡ್ಬೇಕು ಅಂತ ನಮ್ಗೊಂದು ತುಂಬಾ ಒಂದು ಆಲೋಚನೆ ಬರ್ತಾ ಇದೆ. ಯಾವ ರೀತಿ ಈ ಹೆಣ್ಮಕ್ಳನ್ನ ನಾವು ಕರೆದು ಅಥವಾ ಅವ್ರನ್ನ ಪ್ರೊಟೆಕ್ಟ್ ಮಾಡಿ ಅವರ ಒಂದು ಸ್ಟೇಟ್ಮೆಂಟ್ಸ್ ನ ತಗೊಳೋದಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ನನಗಿಂತ ಹೆಚ್ಚಾಗಿ ಮಾಧ್ಯಮದವ್ರಿಗೆ ಗೊತ್ತಾಗ್ತಾ ಇದೆ.
ಎಷ್ಟು ಬೇಜವಾಬ್ದಾರಿಯಿಂದ ಇಷ್ಟೆಲ್ಲ ನಡೆದ್ರೂ ಸಹ ಪ್ರಜ್ವಲ್ ರೇವಣ್ಣನವರು ಜರ್ಮನಿಗೆ ಹೋಗುವಂತ ಕೆಲಸ ಆಗಿದೆ. ಏನ್ ತಲೆ ಕೆಡಿಸ್ಕೊಂಡಿಲ್ಲ, ಅವ್ರ ಪಾಡಿಗೆ ಅವ್ರು ಹೊರಟಿದ್ದಾರೆ. ಈ ತರ ಇರ್ಬೇಕಾದ್ರೆ ಮತ್ತೆ ಮಹಿಳೆಯರ ರಕ್ಷಣೆ ಯಾವ ತರ ಆಗುತ್ತೆ? ಈ ಪ್ರಶ್ನೆಗಳನ್ನ ನಾವು ಕೇಳಬೇಕಾಗತ್ತೆ. ಎಲ್ಲಾ ವಿಚಾರದಲ್ಲೂ ಸಹ ಪ್ರಧಾನಮಂತ್ರಿಗಳು ಮಾತಾಡ್ತಾರೆ. ಅವ್ರದೇ ಆದಂತ NDA ಒಂದು ಪಾರ್ಟ್ನರ್ ಯಾರಿದ್ದಾರೆ, JDS ಅವರ ಒಂದು ಪಾರ್ಟ್ನರ್ ಆಗಿದೆ ಕಾಂಗ್ರೆಸ್ ಇದರಲ್ಲಿ, ಈ ಒಂದು ಎಲೆಕ್ಷನ್ ನಲ್ಲಿ ಕರ್ನಾಟಕದಲ್ಲಿ. ಅವರು ಯಾಕೆ ಇದನ್ನ ಮಾತಾಡ್ತಲ್ಲ? ಇವತ್ತು ನಾವೆಲ್ಲ ಮೋದಿಯವ್ರನ್ನ ಪ್ರಶ್ನೆ ಮಾಡ್ಬೇಕು. ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, 2 ದಿನ ಕರ್ನಾಟಕದಲ್ಲಿ ಇರ್ತಾರೆ, 4-5 ಜಿಲ್ಲೆಗಳ ಒಂದು ಟ್ರಾವೆಲ್ ಮಾಡ್ತಾ ಇದ್ದಾರೆ. ಅವ್ರನ್ನ ಪ್ರಶ್ನೆ ಕೇಳ್ಬೇಕಲ್ಲ, ಅವ್ರು ಇದ್ರ ಬಗ್ಗೆ ಮಾತಾಡ್ತಾರ? ಯಾವ್ದಾದ್ರು ಒಂದು ವಿಚಾರ ಬಗ್ಗೆ, ಇಂಥ ವಿಚಾರ ಬಗ್ಗೆ ಅವ್ರು ಮಾತಾಡ್ಬೇಕಲ್ಲ. ಯಾಕೆ ಪ್ರಜ್ವಲ್ ರೇವಣ್ಣ ವಿಚಾರದಲ್ಲಿ ಯಾಕೆ ಇದು ಮಾತಾಡ್ತಾ ಇಲ್ಲ? ವಿಡಿಯೋಗಳ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಶೋಭಕ್ ಅನ್ನೋರು ಪ್ರತಿಯೊಂದ್ಸಲಿಯೂ ಎಲ್ಲಾ ವಿಚಾರಕ್ಕೂ ಬಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅವ್ರ ಸ್ಟೇಟ್ಮೆಂಟ್ ಇವತ್ತೆಲ್ಲಿದೆ? CT ರವಿಯವರು ನಮ್ಮೆಲ್ಲರಿಗೂ ನಮ್ಮ ಎಲ್ಲಾ ವಿಚಾರಗಳು ಅವರು ಬಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಇವತ್ತು CT ಅವರು ಬಾಯಿ ಕಟ್ಕೊಂಡು ಕೂತಿದ್ದಾರೆ. ವಿಜಯ್ ಅವರು ನಮಗೆ ನಾಲಾಯಕ್ CM ನಾಲಾಯಕ್ ಮಂತ್ರಿಗಳು ಅಂತ ಬಂದು ಸ್ಟೇಟ್ಮೆಂಟ್ ಮಾಡಿದ್ರು. ಆದ್ರೆ ಇಂಥ ವಿಚಾರದಲ್ಲಿ ಅವ್ರು ಯಾಕೆ ಒಂದು ಅವರ ನಾಯಕತ್ವನ ಪ್ರದರ್ಶನ ಮಾಡ್ತಾ ಇಲ್ಲ? ಅವ್ರು ಯಾಕೆ ರೈಸಿಂಗ್ ಅಬೌವ್ ಪಾಲಿಟಿಕ್ಸ್ ಯಾಕೆ ಕಂಡಮ್ ಮಾಡಿಲ್ಲ? ಇದೆಲ್ಲ ವಿ ಶುಡ್ ರೈಸ್ ಅಬೌವ್ ಪಾಲಿಟಿಕ್ಸ್ ಅಲ್ವಾ? ಒಂದು ಪಾಲಿಟಿಕ್ಸ್ ಬಿಟ್ಟು ಮಾತಾಡುವಂತ ವಿಚಾರ ಇದು. ಯಾಕೆ ಇವರೆಲ್ಲ ಮಾತಾಡ್ತಾ ಇಲ್ಲ? ಮುಖ್ಯವಾಗಿ ಯತ್ನಾಳ್ ಅವರು ಸ್ವಯಂ ಘೋಷಿತ ಅಪೋಸಿಷನ್ ಲೀಡರ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಅಶೋಕ್ ಅಣ್ಣನ್ ಅವ್ರು ಯಾಕೆ ಮಾತಾಡ್ತಾ ಇಲ್ಲ? ಈ ಪ್ರಶ್ನೆಗಳೆಲ್ಲ ನಮ್ಗೆ ಹೆಣ್ಮಕ್ಳಿಗೆ ಬರ್ತಾ ಇದೆ. ಎಲ್ಲಾ ವಿಚಾರದಲ್ಲೂ ನೀವು ಮಾತಾಡ್ತೀರಾ, ಎಲ್ಲಾ ವಿಚಾರದಲ್ಲೂ ನೀವು ಒಂದು ಟೀಕೆ ಟಿಪ್ಪಣಿ ಮಾಡ್ತೀರಾ. ಒಂದು ದೇವಸ್ಥಾನಕ್ಕೆ ಕುಂಕುಮ ಇಟ್ಕೊಳ್ಳೋದಿಲ್ಲ ಅಂದ್ರೆ ಹೇಳ್ತೀರಾ, ಚಪ್ಪಲಿ ಹಾಕೊಂಡೆಲ್ಲ ಹೋಗ್ಕೊಂಡ್ರು ಮಾತಾಡ್ತಾರೆ. ಹೆಣ್ಮಕ್ಳ ವಿಚಾರದಲ್ಲಿ ವೇರ್ ಆರ್ ಯು ರೈಸಿಂಗ್ ಅಬೌವ್ ಪಾಲಿಟಿಕ್ಸ್, ವೇರ್ ಆರ್ ಯು ರೈಸಿಂಗ್ ಅಬೌವ್ ಪೊಲಿಟಿಕಲ್ ಲೈನ್ಸ್? ನೀವೆಲ್ಲ ಅಧಿಕಾರದಲ್ಲಿದ್ದವರು, ಮಂತ್ರಿಗಳಾದವರು, ಮುಖ್ಯಮಂತ್ರಿಗಳಾದವರು, ಎಲ್ಲ ಹುದ್ದೆಗಳನ್ನ ಅನುಭವಿಸ್ತಾರೆ. ನಿಮ್ಗೆ ಗೊತ್ತಿದೆ, ಈ ರಾಜ್ಯದ ಪರಿಸ್ಥಿತಿ ಗೊತ್ತಿದೆ. ಈ ರಾಜ್ಯದಲ್ಲಿ ಆಗ್ತಾ ಇರುವಂತ ಒಂದು ಏನು ಇವತ್ತು ವಿಡಿಯೋಸ್ ನ ಒಂದು ಫ್ಲೋ ಆಗ್ತಾ ಇರೋದನ್ನ ನೋಡ್ತಾ ಇದ್ರೆ ಇದ್ರ ಬಗ್ಗೆ ಯಾಕೆ ಯಾರು ಮಾತಾಡ್ತಾ ಇಲ್ಲ? ಅಟ್ಲೀಸ್ಟ್ ಬಂದು ಒಂದು ಸ್ಟೇಟ್ಮೆಂಟ್ ಮಾಡ್ಬೇಕಲ್ಲ. ಕುಮಾರಸ್ವಾಮಿ ಅವರು ಬಂದು ಒಂದು ಈ ಶುಡ್ ಅಪಾಲಜೈಸ್ ಫಾರ್ ವಾಟ್ ಹಸ್ ಹ್ಯಾಪೆಂಡ್. ಅವ್ರು ಚೀಫ್ ಮಿನಿಸ್ಟರ್ ಆದಂತವ್ರು, ಮುಖ್ಯಮಂತ್ರಿಗಳು, ಮಾಜಿ ಮುಖ್ಯಮಂತ್ರಿಗಳ ಜವಾಬ್ದಾರಿ ಇಲ್ವಾ? ಪ್ರಧಾನಮಂತ್ರಿಗಳಿಗೆ ಇದಕ್ಕೆ ಅಪಾಲಜಿ ಮಾಡ್ಕೊಂತಾರ. ಹೌದು, ನಾವು ತಪ್ಪು ಮಾಡಿದ್ವಿ, JDS ಜೊತೆ ಅಲಯನ್ಸ್ ಮಾಡಿ ತಪ್ಪು ಮಾಡಿದ್ವಿ ಅಂತ ಹೇಳ್ತಾರ. ಹೆಣ್ಮಕ್ಳನ್ನ ಈ ತರ ಪೀಡಿಸುವಂತ ಒಂದು ಕರ್ಮಕಾಂಡ ಮಾಡುವಂತ ಪ್ರಜ್ವಲ್ ರೇವಣ್ಣ ಅವರು ವಿರುದ್ಧ ಮಾತಾಡ್ತಾರ. ಈ ಪ್ರಶ್ನೆಗಳನ್ನ ದಯವಿಟ್ಟು ನೀವು ಮಾಧ್ಯಮದವರು ನಿಮ್ಮ ಮೂಲಕನೇ ಕೇಳ್ಬೇಕು. ಯಾಕಂದ್ರೆ ನಾವು ಪ್ರಶ್ನೆಗಳನ್ನ ಕೇಳಿದ್ರೆ ಅವ್ರಿಗೆ ಉತ್ತರ ಕೊಡೋದಿಲ್ಲ. ನೀವು ಕೇಳ್ಬೇಕು ಈ ಪ್ರಶ್ನೆಗಳನ್ನ. ಬೇರೆ ಎಲ್ಲ ಪ್ರಶ್ನೆ ಬಿಟ್ಟು ದಯವಿಟ್ಟು ಯತ್ನಾಳ್ ಅವ್ರನ್ನ ಕೇಳಿ, CT ರವಿ ಅವ್ರನ್ನ ಕೇಳಿ, ಶೋಭಕ್ ಅವ್ರನ್ನ ಕೇಳಿ, ಅಶೋಕ್ ಅವ್ರನ್ನ ಕೇಳಿ, ಯಡಿಯೂರಪ್ಪನ ಮಗನಾದಂತ ವಿಜೇಂದ್ರನ ಕೇಳಿ, ಯಡಿಯೂರಪ್ಪನವ್ರನ್ನ ಕೇಳಿ, ಕುಮಾರಸ್ವಾಮಿ ಕೇಳಿ. ಕುಮಾರಸ್ವಾಮಿ ಪ್ರತಿಯೊಂದಕ್ಕೂ ಹೇಳ್ತಾರೆ, ಪ್ರತಿಯೊಂದಕ್ಕೂ ಯಾವ್ದಾದ್ರು ಒಂದು ಟಕ್ಕರ್ ಕೊಡ್ತಾರೆ, ಏನಾದ್ರೂ ಒಂದು ಹೇಳ್ತಾರೆ. ಇದನ್ನ ಹೇಳಿ ಇದ್ರ ಬಗ್ಗೆ ಮಾತಾಡುವಂತ ಒಂದು ಮನಸ್ಥಿತಿ ಅವ್ರಿಗಿರ್ಬೇಕು. He should rise above politics when it comes to women issues. ಇದು ಸಿಂಪಲ್ ಇಶ್ಯೂ ಅಲ್ಲ. ನಿಮ್ಗೆಲ್ಲ ಒಂದು ಸಿಂಪಲ್ ಇಶ್ಯೂ ಆಗಿ ಕಾಣ್ಬೋದು. ಬಹಳ ತುಂಬಾ ಒಂದು ಸೆನ್ಸಿಟಿವ್ ಇಶ್ಯೂ. ನಾವು ಪ್ರತಿದಿನ ನಮ್ಗೆ ಆ ಫೋಟೋಸ್ ನೋಡ್ತಾ ಇರ್ಬೇಕಾದ್ರೆ ಫೇಸ್ಬುಕ್ ನಲ್ಲಿ ಒಂದೇ ಅನ್ಸಿದ್ರು, ಈ ಹೆಣ್ಮಕ್ಳ ಜೀವನ ಏನಾಗುತ್ತೆ ನೆಕ್ಸ್ಟ್? ಈ ಹೆಣ್ಮಕ್ಳು ಎಲ್ಲ ಬೀದಿ ಪಾಲ್ ಮಾಡಿದ್ದೀರಾ, ಅವನ್ನೆಲ್ಲ ಬೀದಿ ನಿಲ್ಸಿದ್ದೀರಾ. ಎಷ್ಟು ಜನ ಹೆಣ್ಮಕ್ಳ ಮಾಂಗಲ್ಯ ಕಸಿಯುವಂತ ಕೆಲಸ ಮಾಡಿದಾರೆ. ಇವತ್ತು ಕೇಳಬೇಕು ಪ್ರಧಾನಮಂತ್ರಿ ಅವ್ರನ್ನ, ಯಾರು ಮಾಂಗಲ್ಯ ಕಸಿಯುವಂತ ಕೆಲಸ ಮಾಡಿರೋದು ಅಂತ ಹೇಳ್ಬಿಟ್ಟು. ಅವರು ಯಾರಾದ್ರೂ ಹೆಂಡತಿ ಆಗಿರ್ಬೇಕು, ಮಗಳಾಗಿರ್ಬೇಕು, ಸೊಸೆ ಆಗಿರ್ಬೇಕು, ಅವ್ರ ಜೀವನ ಏನಾಗುತ್ತೆ ಅಂತ ಒಂದು ಪ್ರಶ್ನೆನೂ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನಾವು ಯಾವ ತರ ಒಂದು ನಿಜವಾದ ಒಂದು ಸಿವಿಲ್ ಸೊಸೈಟಿ ಅಂತ ಯೋಚನೆ ಮಾಡ್ಬೇಕಾಗುತ್ತೆ. ದಯವಿಟ್ಟು ಒಂದೇ ರಿಕ್ವೆಸ್ಟ್ ನಮ್ಮಲ್ಲಿ, ದಯವಿಟ್ಟು ನೀವು ಪ್ರಶ್ನೆಗಳನ್ನ ಕೇಳಿ ಬಿಜೆಪಿ ಅವರಿಗೆ. ಈ ವಿಚಾರದಲ್ಲಿ ನೇರವಾದಂತಹ ಪ್ರಶ್ನೆಗಳನ್ನ ಕೇಳುವಂತ ಜವಾಬ್ದಾರಿ ನಮಗೂ ಇದೆ, ನಿಮಗೂ ಸಹ ಇದೆ. ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಮಹಿಳಾ ಆಯೋಗದ ಇದು ಅಧ್ಯಕ್ಷರಾದಂತ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ದಂಗೆ ಒಂದು SIT ಒಂದು ರಚಿಸಿದ್ದಾರೆ. ಅವ್ರಿಗೆ ಈ ಒಂದು ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದನ್ನ ನಾವು ಸ್ವಾಗತಿಸ್ತೀವಿ. ಆಸ್ ವಿಮೆನ್ ಲೀಡರ್ಸ್ ಅದನ್ನ ಸ್ವಾಗತಿಸ್ತೀವಿ. ಸಾಮಾನ್ಯ ಮಹಿಳೆಯರಾಗಿ ನಾವು ಅದನ್ನ ಸ್ವಾಗತಿಸ್ತೀವಿ. ಅಂಡ್ ಅದ್ರ ಜೊತೆಗೆ ನಾವು ಇದನ್ನ ಕೋಲ್ಡ್ ಮಾನಿಟರ್ ಮಾಡಿ ಅಂತಲೂ ಸಹ ಒಂದು ರಿಕ್ವೆಸ್ಟ್ ನಾವು ಮುಖ್ಯಮಂತ್ರಿಯವರ ಹತ್ರ ಮಾಡ್ಕೊಳ್ಳಿಕ್ಕೆ ಬಯಸ್ತೀವಿ. ಮತ್ತು 2-3 ಪಾಯಿಂಟ್ಸ್ ಭವ್ಯ ಅವರು ಮತ್ತೆ ಮಂಜುಳಾ ನಾಯ್ಡು ಅವರು ಮಾತಾಡಲಿಕ್ಕೆ ನಾನು ಅವಕಾಶ ಮಾಡಿಕೊಡ್ತೀನಿ. ಅಲ್ಲೇ ಕಮ್ಮಿ ಎಲ್ಲರಿಗೂ ನಮಸ್ಕಾರ. ಎಲ್ಲ ಮಾಧ್ಯಮದ ಮಿತ್ರರಿಗೆ
ಇವತ್ತು ಪತ್ರಿಕಾ ಹೇಳಿಕೆಗೆ ಆಗಮಿಸೋರಿಗೆ ಮೊದಲು ಸ್ವಾಗತ ಮಾಡ್ತೇನೆ. ಹಾಗೂ ನಮ್ಮ ಈ ಪತ್ರಿಕೆ ಹೇಳಿಕೆಗೆ ನಾವೆಲ್ಲ ಮಹಿಳಾ ಮುಖಂಡರಾದಂಥ ಶ್ರೀಮತಿ ಕವಿತಾ ರೆಡ್ಡಿ, ನಮ್ಮ ಭವ್ಯ ಅವರು, ಕವಿತಾ ವಸಂತ ಕವಿತಾ, ನಿಮ್ಮ ಅನ್ಮೋಲ್ ಭವ್ಯ, ನಾವೆಲ್ಲರೂ ಕೂಡ ಅಂದರೆ ಇದು ಈ ಹೇಳಿಕೆ ಒಂದು ಕಲೆಕ್ಟಿವ್ ಎಕ್ಸ್ಪ್ರೆಷನ್ ಅಂತಲೇ ಮಾಧ್ಯಮದವರು ಅದನ್ನು ಕನ್ಸಿಡರ್ ಮಾಡ್ತಾರೆ. ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಕಾಮದ ಕರ್ಮಕಾಂಡ ಇವತ್ತು ಇಡೀ ನಾಗರಿಕ ವಿಶ್ವದಲ್ಲಿರುವಂಥ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಒಂದು ವಿಷಯ ಇದು. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಐದಲ್ಲ, ಹತ್ತಲ್ಲ, ಸಾವಿರಾರು ಏನಿದು ಆ ಹೆಣ್ಣು ಮಕ್ಕಳಿಗೆ ಶೋಷಣೆಗೆ ಕೊನೆಯಿಲ್ವಾ? ಇವರು ಯಾವ ಒಂದು ಅಧಿಕಾರಿಗಳಾಗಿ ಇವ್ರು ಕೈ ಕೆಳಗೆ ಕೆಲಸ ಮಾಡೋಂಗಿಲ್ಲ, ಕಾರ್ಯಕರ್ತರಾಗಿ ಇವ್ರ ಜೊತೆಗೆ ಒಂದು ನಂಬಿಕೆಯಿಂದ ಕೆಲಸ ಮಾಡ್ಲಿಕ್ಕಾಗಲ್ಲ. ಆದರೆ ವರ್ಕ್ ಪ್ಲೇಸ್ ಅಲ್ಲಿ ಎಕ್ಸ್ಪ್ಲಾಯಿಟೇಷನ್ ಅಂತ ಹೇಳಿ ನಾವು ಈ ಒಂದು ವಿಶ್ವದಲ್ಲಿ ಸಾವಿರಾರು ನೂರಾರು ವರ್ಷಗಳಿಂದ ಹೋರಾಟ ಮಾಡಿದಂತ ಒಂದು ಪ್ರತಿಫಲ ಒಂದು ವಿಮೆನ್ಗೆ ಎಲ್ಲ ಒಂದು ಕ್ಷೇತ್ರದಲ್ಲಿ ನಮಗೆ ಒಂದು ಸ್ವಾವಲಂಬಿಗಳಾಗಿದ್ದೇವೆ. ಈ ಸಾಮಾಜಿಕವಾದ ಅಂದ್ರೆ ಈ ಸೋಷಿಯಲ್ ಎಕ್ಸ್ಪ್ಲಾಯಿಟೇಷನ್, ಸಾಮಾಜಿಕವಾದಂತ ಒಂದು ದೌರ್ಜನ್ಯ ಇದೆಯಲ್ಲ, ಇದು ಇನ್ನ ಜೀವಂತವಾಗಿದೆ. ಇನ್ನೂ 1000 ವರ್ಷಗಳಾಗಬೇಕಾಗಿದೆ. ಪ್ರಜಾಪ್ರತಿನಿಧಿಗಳಾಗಿ ಒಂದು ದೊಡ್ಡ ಪ್ರಧಾನಿಯವರ ಮೊಮ್ಮಗಾಗಿ NDA ಒಂದು ಅಂಗವಾಗಿ ಒಂದು MP ಚುನಾವಣೆ ನಿಂತ ಸಂದರ್ಭದಲ್ಲಿ ಇದು 1-2 ತಿಂಗಳಿಂದ ಓಡಾಡ್ತಿತ್ತು. ಅದು ಪಬ್ಲಿಕ್ ಡೊಮೈನ್ಗೆ ಬಂದದ್ದು ಯಾವಾಗ? ಈಗೇನು ನಮ್ಮ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಕವಿತಾ ಅವರು ಹೇಳ್ದಂಗೆನೆ ನಮ್ಮ ಆಯೋಗದ ಮಹಿಳಾ ಆಯೋಗದ ಅಧ್ಯಕ್ಷೆಯ ಒಂದು ಏನು ಫೋರ್ಸ್ ಮೇಲೆ ಅಂದ್ರೆ ಅವರ ಒಂದು ಹೇಳಿಕೆ ಮೇಲೆ SIT ಸ್ಥಾಪನೆ ಮಾಡಿರೋದು ಮೊದಲನೇದಾಗಿ ಇದು ಪಬ್ಲಿಕ್ ಡೊಮೈನ್ ಬಂದಾಗಿದೆ. ಬರ್ದೇ ಇದ್ರೆ ಇನ್ನಷ್ಟು ಸಾವಿರಗಳಾಗಿರ್ಬೋದು, ಸಾವಿರಾರು, ಇದು ಒಂದಲ್ಲ ಎರಡಲ್ಲ, ಸಾವಿರಾರು. ನಿಮಗೆ ನಮ್ಗಿಂತ ಹೆಚ್ಚಾಗಿ ನಿಮ್ಮಲ್ಲಿ ಮಾಹಿತಿ ಇರ್ತದೆ. ಅದನ್ನು SIT ಗಾಗಿಗೆ ನಾವು ಸ್ವಾಗತ ಮಾಡ್ತೇವೆ. ಹಾಗೆ ಅದು ಕೋರ್ಟ್ ಮಾನಿಟರಿಂಗ್ ಜೊತೆಗೆ ಆಗ್ಬೇಕಾಗಿದೆ. ಇದು ಏನು ವಿಕ್ಟಿಮ್ ಆಗಿದ್ದಾರಲ್ಲ ಹೆಣ್ಣು ಮಕ್ಕಳು ಈಚೆ ಬರಬೇಕು. ಒಂದಲ್ಲ, ಎಷ್ಟು ಸಾವಿರಾಗಿದೆ, ಇದು ಫೈಲ್ ಮಾಡಬೇಕಾಗತ್ತೆ. ಇಲ್ಲದೇ ಇದ್ರೆ SIT ಮಾನಿಟರಿಂಗ್ ವಿತ್ ದ ಕೋರ್ಟ್, ಸುಮೋಟೋನಲ್ಲೂ ಕೂಡ ಬೇಸ್ಡ್ ಆನ್ ದ ಎವಿಡೆನ್ಸಸ್ ಈ ಕೇಸಸ್ ನ ಸ್ಟ್ರಾಂಗ್ ಆಗಿ ಕೂಡ ಮಾಡುವಂತ ಅವಕಾಶಗಳು ಇದೆ. ಹಾಗಾಗಿ ಈ ಕೇಸು ಬಹಳ ಗಂಭೀರವಾಗಿ ರಾಜ್ಯ ಸರ್ಕಾರ ತಗೊಂಡಿದೆ. ಅದರ ಜೊತೆಗೆ ನಮ್ಮ ಕರ್ನಾಟಕನೇನಲ್ಲ, ನಾನು ಹೇಳಿದೆ, ವಿಶ್ವದಲ್ಲಿರುವಂತ ಎಲ್ಲ ನಾಗರಿಕ ಸಮಾಜ ತಲೆ ತಗ್ಗಿಸುವಂತ ಒಂದು ಹೀನಾಯ ಕೃತ್ಯವನ್ನು ಒಂದು ಸಂಸದರು ಎಸಗಿದ್ದಾರೆ ಅಂತ ಹೇಳಿದ್ರೆ, ಈ ಕೇಸ್ನ ಇನ್ನಷ್ಟು ಏನು ಕಾನೂನಲ್ಲಿ ಅವಕಾಶಗಳು ಇದೆಯೋ ಯಾವ ಸಮಾಜದಲ್ಲಿ ಈಗ ಆಗಬಾರ್ದು. ಅದು ಕರ್ನಾಟಕದಲ್ಲಾಗಿದೆ, ಹಾಸನದಲ್ಲಾಗಿದೆ ಅಂತಂದ್ರೆ ಇದೇನು ಅಡೋಲ್ಫ್ ಹಿಟ್ಲರ್ ಮೊಮ್ಮಗನ? ಏನಿದು? ನಾವು ಇತಿಹಾಸದಲ್ಲಿ ಓದಿದ್ದೇವೆ, ನಾವೆಲ್ಲ ಇತಿಹಾಸ ಕಾರ್ಯರಾಗಲೂ ಇದ್ದೇವೆ, ಇತಿಹಾಸ ಓದಿದ್ದೇವೆ. ಎವ್ರಿಡೇ ನಾವು ಕೂಡ ಬರೀತಾ ಇರ್ತೇವೆ ಏನು ಇತಿಹಾಸ ಅಂತ. ನೀವು ಬರೀತಾ ಇರ್ತೀರ, ಅದು ಹೆಚ್ಚು ನಮ್ಮ ಲೈಬ್ರರಿಗಳಲ್ಲಿ ಇರ್ತದೆ. ಆದ್ರೆ ಅಂತ ಇತಿಹಾಸ ಒಟ್ಟಂತ ಹೀನಾಯ ಕೃತ್ಯ ಮಾಡಿರುವಂಥದ್ದು ಖಂಡನೀಯ. ಎಲ್ಲಾ ಮಹಿಳೆಯರ ಪರವಾಗಿ ನಾವು ಖಡಾಖಂಡಿತ ಖಂಡಿಸ್ತೇವೆ. ಇವ್ರಿಗೆ ಶಿಕ್ಷೆ ಆಗ್ಬೇಕು. ಇವ್ರಿಗೊಬ್ಬರಿಗೆ ಶಿಕ್ಷೆ ಆಗೋದಲ್ಲ, ನಮ್ಮನ್ನು ಏನು ಹೆಣ್ಣು ಮಕ್ಕಳು ಈ ವಿಡಿಯೋನಲ್ಲಿ, ಈ ಹಗರಣದಲ್ಲಿ ಅವ್ರು ಬಳಸ್ಕೊಂಡಿದ್ದಾರಲ್ಲ, ಅವ್ರಿಗೆ ರಕ್ಷಣೆ ಕೊಡಬೇಕು. ಎರಡನೇದಾಗಿ. ಮೂರನೇದಾಗಿ, ಮೋದಿ ಅವರು ಏನ್ ಹೇಳ್ತಾ ಇದ್ದಾರೆ, ಕಾಂಗ್ರೆಸ್ ಬಂದ್ರೆ ಮಾಂಗಲ್ಯ ಕುತ್ಕೊಂಡು ನಾಚಿಕೆ ಆಗ್ಬೇಕು. ಇಂಥ ಒಂದು ಪ್ರಧಾನಿಯಾಗಿ ದೇಶದ ಅಭಿವೃದ್ಧಿ ಬಗ್ಗೆ, ದೇಶದ ಒಂದು ದಿಕ್ಸೂಚಿ ಅಂದ್ರೆ ಏನು ಪ್ರಾಸ್ಪೆಕ್ಟಿವ್ ಪ್ಲಾನ್ಸ್ ಬಗ್ಗೆ ಮಾತಾಡಬೇಕು, ಯುವಕರ ಬಗ್ಗೆ ಮಾತಾಡಬೇಕು, ಜಾಬ್ಲೆಸ್ ಇರುವಂತ ಒಂದು ದೇಶದ ಪರಿಸ್ಥಿತಿ ಬಗ್ಗೆ ಮಾತಾಡಬೇಕು, ರಿಸೆಷನ್ ಬಗ್ಗೆ ಮಾತಾಡಬೇಕು, ಮಾಂಗಲ್ಯ ಕಸಿತಾರೆ ಅಂತ ಮಾತಾಡೋದು. ಇವತ್ತು ನಿಮ್ಮ NDA ಅಲೈನ್ಸ್ ಒಂದು ಕ್ಯಾಂಡಿಡೇಟ್ ಕರೆದಿದ್ದಾರಲ್ಲ, ಇದಕ್ಕೆ ನಿಮ್ಮಲ್ಲಿ ಏನ್ ಉತ್ತರ ಇದೆ ಅಂತ ಎಲ್ಲ ಮಹಿಳೆಯರು ಕೇಳ್ತೀವಿ. ಲಕ್ಷಗಟ್ಲೆ, ಕೋಟಿಗಟ್ಲೆ ಹೆಣ್ಣು ಮಕ್ಕಳ ಧ್ವನಿಗೆ ನಾವು ಇಲ್ಲಿ ನಿಮ್ಮ ಪತ್ರಿಕೆ ಹೇಳಿಕೆ ಕೂತಿದ್ದೇವೆ ಅನ್ನೋಂಥದ್ದು. ಯಾಕಂದ್ರೆ ಎಲ್ಲರೂ ನೋಡ್ತಾ ಇರ್ತಾರೆ, ವಿಶ್ವನೇ ನೋಡ್ತಾ ಇದೆ. ಇದು ನ್ಯಾಷನಲ್ ಇಶ್ಯೂ ಆಗಿದೆ, ಆಟೋಮೆಟಿಕಲಿ ಅದು ಇಂಟರ್ನ್ಯಾಷನಲ್ ಇಶ್ಯೂ. ಯಾಕಂತಂದ್ರೆ ನಾನು ಮೊದಲೇ ಹೇಳಿದಂಗೆ ಇದು ಗಂಭೀರವಾದಂತ ಒಂದು ಕೃತ್ಯ ಅಂತಾನೆ ನಾವು ಕರೀತೇವೆ. ಆ ಕೃತ್ಯವನ್ನು ಖಂಡಿಸ್ತೇವೆ. ಮೋದಿಯವರು ಅಪಾಲಜಿ ಹೇಳ್ಕೊಳ್ಬೇಕಾಗುತ್ತೆ. ಏನ್ ಮಾಂಗಲ್ಯ ಕಸಿತ
ಮಾಡಿದ್ದಾರೆ ಅಂತ ಹೇಳಿಕೆನ ಫಸ್ಟ್ ಅದನ್ನು ನಾವು ಖಂಡಿಸ್ತೇವೆ. ಅದನ್ನ ಅವ್ರು ವಾಪಸ್ ತಗೋಬೇಕು ಹೇಳಿಕೆನ. ಮತ್ತೆ ಪ್ರಜ್ವಲ್ ರೇವಣ್ಣ ಅನ್ನೋ ಒಂದು NDA ಅಲೈನ್ಸ್ ಇರೋದ್ರಿಂದ ಅವ್ರ ಸ್ಥಾನಕ್ಕೂ ಅವರು ರಾಜೀನಾಮೆ ಕೊಡಬೇಕಾಗುತ್ತೆ. ಕುಮಾರಸ್ವಾಮಿ ಅವರಾಗ್ಲಿ ಅಥವಾ ಮೋದಿ ಅವರಾಗ್ಲಿ, ಯಡಿಯೂರಪ್ಪ ಆಗ್ಲಿ, ವಿಜೇಂದ್ರ ಆಗ್ಲಿ, ಎಲ್ಲರಿಗೂ ನಾವು ಡಿಮ್ಯಾಂಡ್ ಮಾಡ್ತೇವೆ. ಅವರು ಯಾವತ್ತೂ ಈ ತರ ಇವ್ರನ್ನ ಪ್ರೊಟೆಕ್ಟ್ ಮಾಡ್ತಾರೆ. ದೇ ಶುಡ್ ಗೆಟ್ ಡೌನ್ ಫ್ರಮ್ ದೇರ್ ರೆಸ್ಪೆಕ್ಟಿವ್ ಪೋಸ್ಟ್ ಅಂತ ಡಿಮ್ಯಾಂಡ್ ಮಾಡ್ತೇವೆ. ಇದು SIT ಬಹಳ ಏನು ಫೋಕಸ್ ಮಾಡಬೇಕು. ಈ ಒಂದು ನ್ಯಾಯ ಸಿಗ್ಲೇಬೇಕು. ಮತ್ತೆ ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಎಲ್ಲ ವಿಕ್ಟಿಮೈಸ್ಡ್ ಹೆಣ್ಮಕ್ಳಿಗೆ ಪ್ರೊಟೆಕ್ಷನ್ ಕೊಟ್ಟು ಅವರು ಕೂಡ ಹೆಚ್ಚಾಗಿ ಬಂದು ಅದು FIRಗಳನ್ನ ಮಾಡಬೇಕು. ಧೈರ್ಯವಾಗಿ ಇಡೀ ದೇಶ ಅವ್ರ ಜೊತೆಗೆ ಇರುತ್ತೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ನಾನು ತಮ್ಮ ಪತ್ರಿಕೆಯನ್ನು ಹೇಳ್ತಾ ಇದ್ದೀನಿ. ಅದು ತಗೋಮ್ಮ. ಬರಲ್ಲ, ಅದು ಬರಲ್ಲ, ಬರುತ್ತೆ ಬಿಡಿ. ಕೇಳಿಸಿದೆಯಾ ಸರ್? ಲೋಗೋ ಈ ಕಡೆನ ಕೇಳಿಸಿದೆಯಾ ಸರ್? ಓ, ಯಾವ ಟಿವಿ ನಿಮ್ದು? ನೇಹಾ, ರುಕ್ಸಾನಾ, ಇಲ್ಲಿ ಕೂತಿರೋ ಭವ್ಯ ನರಸಿಂಹಮೂರ್ತಿ, ಇಲ್ಲಿ ಕೂತಿರೋ ಕವಿತಾ ರೆಡ್ಡಿ ಅವರು, ಮತ್ತೆ ಮಂಜುಳಾ ನಾಯ್ಡು ಅವರಾಗ್ಬೋದು, ಭವ್ಯ ಅವರಾಗ್ಬೋದು, ಕವಿತಾ ಅವರಾಗ್ಬೋದು, ಪ್ರತಿಯೊಂದು ಹೆಣ್ಮಕ್ಳು ಸರ್. ನಾವು ಫಸ್ಟ್ ನಮಗೆ ಹೆಣ್ಣುಗಳ ಬಂದಾಗ ಯಾವ ಜಾತಿ ಇಲ್ಲ, ಯಾವ ಧರ್ಮ ಇಲ್ಲ. ಹೆಣ್ಣು ಮಕ್ಕಳನ್ನ ಆಗ್ತಿರುವಂತಹ ದೌರ್ಜನ್ಯ, ಲಿಂಗಾಧಾರಿತ ದೌರ್ಜನ್ಯ, ಇದ್ರ ಬಗ್ಗೆ ಅಷ್ಟೇ ಮಾತಾಡಲಿಲ್ಲ. ಆ ಹೆಣ್ಮಕ್ಳು ಮುಸ್ಲಿಂ ಆಗಿರ್ಲಿ, ಹಿಂದೂಗಳಾಗಿರ್ಲಿ, ಇಂತಹ ಸೆಕ್ಷುವಲ್ ಪ್ರಿಡೇಟರ್ಸ್ ಹಿಂದೂಗಳಾಗಿರ್ಲಿ, ಮುಸ್ಲಿಂಗಳಾಗಿರ್ಲಿ, ನಮ್ಗೆ ಸೆಕ್ಷುವಲ್ ಪ್ರಿಡೇಟರ್ಸ್ ಕ್ರಿಮಿನಲ್ಸ್. ಆದ್ರೆ ಬಿಜೆಪಿ ಆ ರೀತಿ ಟ್ರೀಟ್ ಮಾಡಲ್ಲ. ಇವಾಗ ಪ್ರಶ್ನೆ ಕೇಳ್ಬೋದು ನೀವು, ನೇಹಾ ವಿಚಾರ ಬಂದಾಗ ಮಾತಾಡಿಲ್ಲ ಅಂತ. ಪ್ರತಿಯೊಬ್ಬರು ಕಾಂಗ್ರೆಸ್ ಅವರು ಅದರ ಬಗ್ಗೆ ಮಾತಾಡಿದೀವಿ. ಅದು ಕೂಡ ಇನ್ವೆಸ್ಟಿಗೇಷನ್ ನಡೀತಿದೆ. ಅದು ಎಷ್ಟು ಕ್ರೌರ್ಯವಾಗಿದೆಯೋ, ರುಕ್ಸಾನಾ ಮೇಲಾಗಿದ್ದು ಅಷ್ಟೇ ಕ್ರೌರ್ಯವಾಗಿತ್ತು. ಇವತ್ತು ಈ ಮನುಷ್ಯ ಪ್ರಜ್ವಲ್ ರೇವಣ್ಣ ಮಾಡಿರುವಂತಹ ಕೃತ್ಯ ಇದೆಯಲ್ಲ, ಕರ್ನಾಟಕದ ಇತಿಹಾಸ ಅಲ್ಲ, ಭಾರತದ ಇತಿಹಾಸದಲ್ಲೇ ಯಾವ ಜನಪ್ರತಿನಿಧಿನೂ ಇಂತಹ ಕೆಲಸ ಮಾಡೋ ಧೈರ್ಯನೂ ಮಾಡಿಲ್ಲ, ಇಷ್ಟು ದರ್ಪನೂ ತೋರಿಸಿಲ್ಲ, ಅಧಿಕಾರದ ದರ್ಪ ಈ ಮನುಷ್ಯನಿಗೆ. ಇವತ್ತು ಸರ್ ಆ ಹೆಣ್ಮಕ್ಳು ಇದಾರಲ್ಲ, ಸಾವಿರಾರು ಹೆಣ್ಮಕ್ಳು, ಅವರೆಲ್ಲ ಧ್ವನಿ ಇಲ್ದಿರುವಂತಹ ಹೆಣ್ಮಕ್ಳು. ಇಲ್ಲೇನೋ ನಾನಾಗ್ಬೋದು, ಕವಿತಾ ರೆಡ್ಡಿ ಅವರಾಗ್ಬೋದು, ಮಂಜುಳಾ ನಾಯ್ಡು ಅವರಾಗ್ಬೋದು, ಭವ್ಯ ಅವರಾಗ್ಬೋದು, ನಾವು ಮಾತಾಡಿದ್ರೆ ಮೀಡಿಯಾದವ್ರು ಕೇಳಿಸ್ಕೊತೀರಿ, ಪಬ್ಲಿಷ್ ಮಾಡ್ತೀರಿ ಅನ್ನುವಂತಹ ಒಂದು ನಂಬಿಕೆಯಿಂದ ಆ ಹೆಣ್ಣುಮಕ್ಕಳ ಧ್ವನಿಯಾಗಿ ನಾವು ಇಲ್ಲಿ ಕೂತಿದ್ದೀವಿ. ದಯವಿಟ್ಟು ನಿಮ್ ಸಹಕಾರ ಬೇಕು ಸರ್. ಯಾಕೆಂದ್ರೆ ನಾನು ಡೀಟೇಲ್ಸ್ ಹೇಳಕ್ ಮುಂಚೆ ಹೇಳ್ತೀನಿ, ಇನ್ನು ಮುಂದೆ ಯಾವುದೇ ರಾಜಕಾರಣಿ ಆಗ್ಬೋದು, ಎಂತಹ ಪ್ರಭಾವಿ ಮನುಷ್ಯ ಆಗ್ಬೋದು, ಕರ್ನಾಟಕದ ಹೆಣ್ಣುಮಕ್ಕಳ ಬಗ್ಗೆ ಈ ರೀತಿ ಕೆಟ್ಟದಾಗಿ ಕನಸಲ್ಲೂ ಕಾಣಬಾರ್ದು, ಭಾರತದ ಹೆಣ್ಣುಮಕ್ಕಳ ಬಗ್ಗೆನೂ ಕೆಟ್ಟದಾಗಿ ಕನಸಲ್ಲೂ ಕಾಣಬಾರ್ದು. ಆ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅಂದ್ರೆ ನಮ್ಮ ಸರ್ಕಾರ ಈಗ SIT ರಚನೆ ಮಾಡಿದೆ. ಅದರ ರಿಸಲ್ಟ್ ಏನ್ ಬರುತ್ತೆ? ಪ್ರಜ್ವಲ್ ರೇವಣ್ಣಗೆ ಸರಿಯಾದ ಶಿಕ್ಷೆ ಆಗ್ಬೇಕು. ಇದು ಒಂದು ಲೆಸನ್ ಆಗ್ಬೇಕು. ಭಾರತ ದೇಶದಲ್ಲಿ ಏನು MLA ಇದಾರಲ್ಲ, ಬಿಜೆಪಿಲಿ ರೇಪಿಸ್ಟ್ಗಳು ಗೊತ್ತಿರ್ಬೇಕು ನಿಮ್ಗೆಲ್ಲ. ಹತ್ರಸ್ ರೇಪಿಸ್ಟ್ ಬಂದು ಒಂದು MLA ಅಂತ. ಕತುವಾ ರೇಪ್ ಆದಾಗ ಏನಾಯ್ತು ನೆನಪಿದೆಯಾ ನಿಮ್ಗೆಲ್ಲ? ಬಿಜೆಪಿ MLAಗಳೇ ರೇಪಿಸ್ಟ್ ಪರವಾಗಿ ರ್ಯಾಲಿ ಹೋಗ್ತಾರೆ. ಆ ರೆಸ್ಲಿಂಗ್ ಹೆಣ್ಮಕ್ಳ ಬಗ್ಗೆ ಎಲ್ಲ ನಿಮ್ಗೆ ಗೊತ್ತು. ತಿಂಗಳಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು ಸರ್, ತಿಂಗಳಾನ್ಗಟ್ಲೆ ಪ್ರೊಟೆಸ್ಟ್ ಮಾಡ್ತಿದ್ರು. ಆದ್ರೂ ಒಲಿಂಪಿಕ್ಸ್ ಮೆಡಲ್ ತಂದಾಗ ಅವ್ರ ಜೊತೆ ಐಸ್ ಕ್ರೀಮ್ ತಿನ್ಕೊಂಡು ಸೆಲ್ಫಿ ತಕ್ಕೊಂಡಿದ್ ಪ್ರೈಮ್ ಮಿನಿಸ್ಟರ್ ಆ ಹೆಣ್ಮಕ್ಳು ಕಣ್ಣೀರ್ ಹಾಕಿ ಒಲಿಂಪಿಕ್ಸ್ ಮೆಡಲ್ ವಾಪಸ್ ಕೊಟ್ಟಾಗ ಮಾತಾಡಿರ್ಲಿಲ್ಲ. ಮೋದಿ ಪರಿವಾರ, ಮೋದಿ ಪರಿವಾರ, ಈ ಸಾವಿರಾರು ಹೆಣ್ಮಕ್ಳು ಮೋದಿ ಪರಿವಾರ ಅಲ್ವಾ? ಯಾವಾಗಾದ್ರೂ ಒಂದು ಸಲ ರೇಪಿಸ್ಟ್ಗಳ ವಿರುದ್ಧ ಮಾತಾಡಿದಾರ ಪ್ರಧಾನಮಂತ್ರಿ? ಇವತ್ತು ಅಲಯನ್ಸ್ ಮಾಡ್ಕೊಂಡಿದಾರಲ್ಲ JDS, ನಿಮ್ಗೆಲ್ಲ ತಿಳಿದಿರುತ್ತೆ, ನಿಮ್ಮ ಹತ್ರ ಕಾಪಿನೂ ಇರುತ್ತೆ. ದೇವರಾಜೇಗೌಡರು ಒಂದು ಲೆಟರ್ ಬರೆದಿದ್ರು ನರೇಂದ್ರ ಮೋದಿ ಅವರಿಗೆ, JDS ಅವ್ರ ಜೊತೆ ಅಲಯನ್ಸ್ ಮಾಡ್ಕೋಬೇಡಿ ಅಂತ. ಈ ತರ ವಿಡಿಯೋಗಳಿದೆ ಅಂತ ಅವರದೇ ಬಿಜೆಪಿ ನಾಯಕರೊಬ್ರು ಲೆಟರ್ ಬರೀತಾರೆ, ಅಲಯನ್ಸ್ ಮಾಡ್ಕೋಬೇಡಿ ಇವ್ರ ಜೊತೆ ಅಂತ. ಆದ್ರೂ ತಿಳಿದಿದ್ರು ಬಿಜೆಪಿ ಅವರು ಅವರ ಒಂದು ರಾಜಕೀಯ ಲಾಭಕ್ಕೋಸ್ಕರ ಕರ್ನಾಟಕದ ಹೆಣ್ಣು ಮಕ್ಕಳ ಸ್ವಾಭಿಮಾನ, ಸುರಕ್ಷತೆನ ಇವತ್ತು ಆ ಮನುಷ್ಯ ತಿರ್ಗಾ MP ಆದ್ರೆ ಅಂತ ಯೋಚನೆ ಮಾಡಿದ್ರೆ ಅವ್ರು ಟಿಕೆಟ್ ಕೊಟ್ಟು ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡು. ಈ ಹೆಣ್ಣು ಮಕ್ಕಳು
ಹೆಣ್ಮಕ್ಳು ಇದಾರಲ್ಲ, ನೀವು ಯೋಚನೆ ಮಾಡ್ಬೇಕಾಗಿರೋದು ಅವರದ್ದು JDS ಕಾರ್ಯಕರ್ತರಿದ್ದಾರೆ. ವಯಸ್ಸು ಸರ್ 60 ವರ್ಷದ ಮೇಲೆ. ಅವ್ರ ಮನೆ ಏನೋ ಅಡ್ಗೆ ಮಾಡ್ತಿದ್ದವರು ಕೆಲ್ಸದವರು ಅಂತೆ. ನಿಮ್ ತಾತನ ಊಟ ಬಡಿಸಿದ್ದೀನಪ್ಪ, ನಿಮ್ಮ ಅಪ್ಪನ ಊಟ ಬಡಿಸಿದ್ದೀನಪ್ಪ, ಬಿಟ್ಬಿಡಪ್ಪ ಅಂತ ಕೇಳ್ಕೊತಾರೆ. ಇಂತಹ ರಾಕ್ಷಸ ಮನೋಭಾವ ಇರೋದು, ರಕ್ಷಕರೇ ರಾಕ್ಷಸರಾಗಿದ್ದಾರೆ ಸರ್. ಇಲ್ಲಿ ಇದನ್ನ ನಾವು ಖಂಡಿಸಿಲ್ಲ ಅಂದ್ರೆ ಇಲ್ಲಿ ಪಕ್ಷ ಅನ್ನೋದು ಬರಲ್ಲ ಸರ್. ಈಗಲೂ ಹೇಳ್ತಾ ಇದೀವಿ, ಇಲ್ಲಿ ಪಕ್ಷದ ನಮ್ಮ ಒಂದು ವಾಯ್ಸ್ ನಿಮಗೆ ನೀವು ತಗೊಳ್ಳೋದು ನಮ್ಮ ಪಕ್ಷದ ಒಂದು ಸಿಂಬಲ್ ಇರುವಾಗ ನಮ್ಮ ಪಕ್ಷ ಯಾವತ್ತೂ ಎಲ್ಲ ಹೆಣ್ಮಕ್ಳ ಜೊತೆ ನಿಂತ್ಕೋತೀವಿ. ಮೋಸ್ಟ್ಲಿ ಪ್ರಜ್ವಲ್ ರೇವಣ್ಣ ಮುಸ್ಲಿಂ ಆಗಿದ್ರೆ ಮಾತಾಡ್ತಿದ್ರೇನೋ ನರೇಂದ್ರ ಮೋದಿ ಅವರು. ಆದ್ರೆ ಇಲ್ಲಿನ ಬಿಜೆಪಿ ನಾಯಕಿಯರು, ಬಿಜೆಪಿ ನಾಯಕರು ಯಾರಾದ್ರೂ ಒಬ್ರು ಮಾತಾಡಿದ್ದಾರೆ ಇದ್ರ ಬಗ್ಗೆ? ನರೇಂದ್ರ ಮೋದಿ ಅವರು ಮಾತಾಡಿದ್ದಾರೆ. ಒಂದು ನೈತಿಕತೆ ಅನ್ನೋದು ಮುಖ್ಯ ಅಲ್ವಾ? ರಾಜಕಾರಣಿ ಇಂತಹ ಅಧಿಕಾರ ದರ್ಪ ತೋರಿಸಿ ಎಷ್ಟೊಂದು ಸರ್ವಿಸ್ ಅಲ್ಲಿರೋ ಹೆಣ್ಮಕ್ಳಂತೆ, ಅವ್ರ ಕಾರ್ಯಕರ್ತರಂತೆ ಬ್ಲಾಕ್ ಮೇಲ್ ಮಾಡೋ ಲೆವೆಲ್ಗೆ ಇಳಿದು ಈ ತರ ಅಧಿಕಾರನ ದರ್ಪನ ಈ ವಯಸ್ಸಿಗೆ ಈ ಮನುಷ್ಯ ಈ ಮಟ್ಟಕ್ಕೆ ದುರುಪಯೋಗ ಪಡ್ಕೊಂಡಿದ್ದಾರೆ ಅಂದ್ರೆ ಮುಂದೆ ಇಂಥವ್ರ ಕೈ ತಿರ್ಗ ಅಧಿಕಾರ ಸಿಕ್ಕರೆ ಏನಾಗುತ್ತೆ ಯೋಚನೆ ಮಾಡಿ. ಬಿಜೆಪಿ ಪಕ್ಷ JDS ಅವರೀಗ ಏನು ಮಾಡ್ತಾರೆ ಅವ್ರಿಗೆ ಬಿಟ್ಟಿದ್ದು. ಈಗ SIT ಇದಾಗುತ್ತೆ. ಬಿಜೆಪಿ ಅವರು ಕೂಡ ಆನ್ಸರಬಲ್. JDS ಎಷ್ಟು ಆನ್ಸರಬಲ್, ಬಿಜೆಪಿ ಪಕ್ಷ ಕೂಡ ಆನ್ಸರಬಲ್. ಅಶೋಕ್ ಅವರು ಆನ್ಸರಬಲ್, ವಿಜೇಂದ್ರನು ಆನ್ಸರಬಲ್ ಅಷ್ಟೇನೆ. ವಿಜೇಂದ್ರ ಅವರು ಆನ್ಸರ್ ಮಾಡಬೇಕು ಒಂದು ಪಕ್ಷದ ಅಧ್ಯಕ್ಷರಾಗಿ, ಅಶೋಕ್ ಅವರು ಒಂದು ವಿರೋಧ ಪಕ್ಷದ ನಾಯಕರಾಗಿ ಆನ್ಸರ್ ಮಾಡಬೇಕು, ನರೇಂದ್ರ ಮೋದಿ ಅವರು ಮಾಡಬೇಕು. ಇದು ಅಮಿತ್ ಶಾ ಅವರು ಆಕ್ಚುಲಿ ಆನ್ಸರ್ ಮಾಡಬೇಕಾಗಿರೋದು ದೇಶದ ಒಂದು ಹೋಮ್ ಮಿನಿಸ್ಟರ್ ಆಗಿ. ಎಲ್ಲಿ ಸರ್ ಯಾರಾದ್ರೂ ಒಬ್ರು ಇಂತಹ ನೀಚ ಕೃತ್ಯಗಳು ನಡೆದಿದೆ? ಎಂತಹ ರಾಕ್ಷಸ ಮನೋಭಾವ ಅದು. ಇಂತಹ ಸೆಕ್ಷುವಲ್ ಸೀರಿಯಲ್ ಅಫೆಂಡರ್ಸ್ ಇದಾರಲ್ಲ, ಇಂಥವರಿಗೆ ಸರಿಯಾದ ಶಿಕ್ಷೆ ಆಗಿಲ್ಲ ಅಂದ್ರೆ ಅಧಿಕಾರದಲ್ಲಿ ದರ್ಪ ತೋರಿಸಿ ಸೆಕ್ಷುವಲ್ ಅಫೆಂಡರ್ಸ್ ಇವರು. ಈಗ ಈ ಹಿಂದೆ ಕರ್ನಾಟಕದಲ್ಲಿ ಇತಿಹಾಸದಲ್ಲಿ ನೋಡಿದ್ರೆ ಆ ಉಮೇಶ್ ರೆಡ್ಡಿ ಒಬ್ರು ಸೀರಿಯಲ್ ರೇಪಿಸ್ಟ್ ಮತ್ತೆ ಕಿಲ್ಲರ್ ಇದ್ರು. ಅದು ಬಿಟ್ರೆ ಇಂತಹ ಕೃತ್ಯ, ಇಂತಹ ಸೀರಿಯಲ್ ಸಾವಿರಾರು ಹೆಣ್ಮಕ್ಳಿಗೆ ಮೇಲೆ ಈ ರೀತಿ ಆಗಿರೋದು ಇದೇ ಕೇಸ್ ನಾವು ನೋಡ್ತಾ ಇರೋದು. ಬಹಳ ಕರ್ನಾಟಕದ ಜನತೆ ಸ್ವಲ್ಪ ಯೋಚನೆ ಮಾಡಬೇಕಾಗಿರುವಂತಹ ವಿಷಯ. ಕರ್ನಾಟಕದ ಮಹಿಳೆಯರ ಒಂದು ಮರ್ಯಾದೆ ಪ್ರಶ್ನೆ, ಕರ್ನಾಟಕದ ಹೆಣ್ಣು ಮಕ್ಕಳ ಬಗ್ಗೆ ಯಾರು ಕನಸಲ್ಲೂ ಇದನ್ನು ಯೋಚನೆ ಮಾಡಬಾರ್ದು. ಬರೀ ಕರ್ನಾಟಕ ಅಲ್ಲ, ಭಾರತದ ಹೆಣ್ಮಕ್ಳು ಆ ರೀತಿ ಕರ್ನಾಟಕದ ಜನತೆ ಬುದ್ಧಿ ಕಲಿಸಬೇಕು ಅನ್ನೋದು ನಮ್ಮ ಒಂದು ಬೇಡಿಕೆ ಕರ್ನಾಟಕದ ಜನತೆಯಲ್ಲಿ. ಸರ್, ಆ ಹೆಣ್ಮಕ್ಳು ಯಾರು ಮುಂದೆ ಬರಕ್ಕೂ ಹೆದರ್ಕೋತಾರೆ. ಇವರೆಲ್ಲ ಅಧಿಕಾರ ಇರೋರು. ಆ ಹೆಣ್ಮಕ್ಳಿಗೆ ನಾವು ನೀವೇ ಧ್ವನಿಯಾಗಿರ್ಬೇಕು. ದಯವಿಟ್ಟು ನಿಮ್ ಕೈ ಮುಗಿದು ಕೇಳ್ಕೊತೀನಿ, ಆ ಬಿಜೆಪಿ ಪ್ರತಿಯೊಂದು ನಾಯಕರನ್ನು ಬಿಡಬೇಡಿ, ಹೋಗಿ ಪ್ರಶ್ನೆ ಮಾಡಿ. ಯಾಕೆಂದ್ರೆ ಲಿಂಗಾಧಾರಿತ ದೌರ್ಜನ್ಯಕ್ಕೆ ಬರೀ ಜಾತಿ ಧರ್ಮ ಇಲ್ಲ ಅಂತ ಮಾತಾಡಿದೆ ನಾನು. ದೇಶದ ಬೌಂಡ್ರಿಗಳು ಇಲ್ಲ, ರಾಜ್ಯದ ಬೌಂಡ್ರಿ ಇಲ್ಲ, ಭಾಷೆ ಬೌಂಡ್ರಿ ಇಲ್ಲ. ಪ್ರತಿಯೊಂದು ಜಾತಿ, ಪ್ರತಿಯೊಂದು ಧರ್ಮ, ಪ್ರತಿಯೊಂದರಲ್ಲೂ ನಡೆಯುತ್ತೆ ಸರ್. ಇಲ್ಲಿ ಹೆಣ್ಣು ಮಕ್ಕಳ ಕೂಡ, ನಾವೆಲ್ಲ ಹೆಣ್ಣು ಮಕ್ಕಳು ಸರ್. ಅದರ ರೆಪ್ರೆಸೆಂಟೇಟಿವ್ ಆಗಿ ನಾವಿಲ್ಲಿ ಮಾತಾಡ್ತಾ ಇದ್ದೀನಿ. ಧನ್ಯವಾದಗಳು. ಈಗ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಭವ್ಯ ಅವ್ರು ಮಾತಾಡ್ತಾರೆ. 1-2 minutes ಮಾ, ಬನ್ನಿ ಪ್ಲೀಸ್ ಕಮ್. You want to say? Yeah, she'll speak up. Madam, come to speak. Very good. Just finish. ಯತ್ರ ನಾರಿಸ್ತು ಪೂಜ್ಯಂತೆ ರಮತೆ ತತ್ರ ದೇವತಃ. ಅಂದ್ರೆ ಹೆಣ್ಮಕ್ಳನ್ನ ಎಲ್ಲಿ ಗೌರವಿಸ್ತಾರೋ ಅಲ್ಲಿ ದೇವತೆಗಳನ್ನ ನೆಲೆಸಿರ್ತಾರೆ. ಹೆಣ್ಮಕ್ಳನ್ನ ಎಲ್ಲಿ ಅಗೌರವದಿಂದ ಕಾಣ್ತಾರೋ ಅಲ್ಲಿ ಅವರು ಮಾಡುವ ಕೆಲಸಗಳೆಲ್ಲ ವ್ಯರ್ಥವಾಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಊರೆಲ್ಲ ದೇವಸ್ಥಾನ ಸುತ್ತಿ ಈ ತರ ಹೆಣ್ಮಕ್ಳ ಜೊತೆ ವರ್ತನೆಗಳು ಮಾಡಿದ್ರೆ ದೇವರ ಆಶೀರ್ವಾದ ಅಲ್ಲ, ತಂದೆ ತಾಯಿ ಆಶೀರ್ವಾದನೂ ಇರಲ್ಲ, ಹಾಗೆ ಕೂಡ ಜನಗಳ ಅಭಿಪ್ರಾಯ ಕೂಡ ಇರಲ್ಲ. ಇವಾಗ ಏನು ಕವಿತಾ ಮೇಡಮ್, ಮಂಜುಳಾ ಮ್ಯಾಮು, ಭವ್ಯ ಅವರು ಹೇಳಿದ್ರು, ಈ ಒಂದು ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಎಷ್ಟು ಬೇಜಾರಾಗುತ್ತೋ ಅಷ್ಟೇ ನಾಚಿಕೆ ಕೂಡ ಆಗುತ್ತೆ. ಯಾಕಂತಂದ್ರೆ ಅದು ಕೇಳೋದಿಕ್ಕೆ ಅಥವಾ ನೋಡೋದಿಕ್ಕೆ ಅಷ್ಟು ಅಸಹ್ಯಕರವಾಗಿದೆ. ನಾವೆಲ್ಲರೂ ಒಂದು ರಾಜಕೀಯ ಅಂತ ಅಂದ್ಬಿಟ್ಟಂತಂದ್ರೆ ಒಂದು ಸಮಾಜ ಸೇವೆ ಮಾಡುವಂತಹ ಕ್ಷೇತ್ರ ಅಂತ ಅನ್ಕೊಂಡು ಎಷ್ಟೋ ಜನ ಇದ್ರಲ್ಲಿ ಬಂದಿರ್ತಾರೆ.
ಅಂತಹ ಒಂದು ರಾಜಕೀಯ ಕ್ಷೇತ್ರದಲ್ಲಿದ್ದು ನಾವು ಬೇರೆ ಜನರಿಗೆ ಮಾದರಿಯಾಗಿಬೇಕೇ ವಿನಃ ಬೇರೆ ಯುವಕರಿಗೆ ದಾರಿ ತಪ್ಪಿಸುವಂತಹ ಇಂಥ ಕೆಲಸಗಳನ್ನ ಯಾವತ್ತೂ ಕೂಡ ಮಾಡಬಾರ್ದು. ಈ ತರ ಮಾಡುವಂತವ್ರು ಈ ಒಂದು ಕ್ಷೇತ್ರದಲ್ಲಿ ಇರಬಾರ್ದು. ಯಾಕಂದ್ರೆ ಆ ವ್ಯಕ್ತಿನ ನೋಡಿ ಸಾವಿರಾರು ಜನ ಅವ್ರ ಹಿಂದೆ ಬೆಂಬಲದಿರ್ತಾರೆ. ಅವ್ರ ಜೊತೆ ಇವಾಗ ಅವ್ರ ಫ್ರೆಂಡ್ಸ್ ಇರಬಹುದು, ಅವ್ರ ಬ್ರದರ್ಸ್ ಇರಬಹುದು, ಯಾರೇ ಇರ್ಬೋದು. ಈಗ ಅವ್ರಿಗೆ ಏನು ಯೋಚನೆ ಬರುತ್ತೆ ಅಂತಂದ್ರೆ ನನ್ನ ಹೆಂಡತಿಗೂ ಹಿಂಗೆಲ್ಲ ಆಗಿದೆಯೇನೋ ಅಪ್ಪ ಅನ್ನೋ ತರ ಯೋಚನೆ ಬರೋ ತರ ಆಗ್ಬಿಟ್ಟಿದೆ. ಮತ್ತೆ ಇನ್ನೊಂದೇನಂತಂದ್ರೆ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಒಂದು ಒಪಿನಿಯನ್ ಹೇಳ್ತಾ ಇದ್ದೀನಿ, ದಯವಿಟ್ಟು ಯಾರು ಕೂಡ ಇದನ್ನ ಜಾಸ್ತಿ ಶೇರ್ ಮಾಡೋದಕ್ಕೆ ಮಾಡಿದ್ದಾರೆ. ಹೆಣ್ಮಕ್ಳು ಮುಖ ಮಾತ್ರ. ಮತ್ತೆ ಏನು ಇದು ತಪ್ಪು ಮಾಡಿದ್ದಾರೆ ಇದನ್ನ ಜಾಸ್ತಿ ಇನ್ವೆಸ್ಟಿಗೇಷನ್ ಅಲ್ಲ, ಯಾಕಂದ್ರೆ ಪ್ರೂಫ್ ಎಲ್ಲ ಇರೋದ್ರಿಂದ ಆದಷ್ಟು ಬೇಗ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಂತ ಅಂದ್ಬಿಟ್ಟು ನಮ್ಮೆಲ್ಲರ ಅಭಿಪ್ರಾಯ ಕೂಡ ಆಗಿರುತ್ತೆ. ಮತ್ತೆ ತುಂಬಾ ಗ್ಯಾರಂಟಿಗಳ ಬಗ್ಗೆ ಹೇಳ್ಬೇಕಾದ್ರೆ ಫ್ರೀ ಆಗಿ ತಗೊಂಡು ಹೋಗ್ತಿದ್ದಾರೆ, ತೀರ್ಥಕ್ಷೇತ್ರಗಳಿಗೆ ಹೋಗ್ತಿದ್ದಾರೆ, ಎಲ್ಲೆಲ್ಲೋ ಹೋಗ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನು ಮೊನ್ನೆ ಶ್ರುತಿ ಮೇಡಮ್ ಮಾತಾಡಿದ್ ನೋಡಿದೆ. ಮತ್ತೆ ರಾಜಕೀಯ ನಾಯಕರುಗಳು, ಬಿಜೆಪಿ ನಾಯಕರುಗಳು ಮಾತಾಡೋದು ನೋಡಿದ್ದೀನಿ. ನಾನು ಈ ಒಂದು ಚುನಾವಣೆಯಲ್ಲಿ ಕ್ಯಾಂಪೇನ್ ಹೋದಂತಹ ಸಂದರ್ಭದಲ್ಲಿ ಎಷ್ಟೋ ಹಳ್ಳಿಗಳಿಗೆ ಹೋದಾಗ ಹೆಣ್ಮಕ್ಳುಗಳು ಹಿಂದೆ ಅವರೇನು ಈ ಮುಟ್ಟದಂತಹ ಸಂದರ್ಭದಲ್ಲಿ ಬಟ್ಟೆಗಳನ್ನ ಉಪಯೋಗಿಸ್ಕೊಳ್ತಾ ಇದ್ರು, ಈಗಲೂ ಅದೇ ತರ ಉಪಯೋಗಿಸ್ತಾ ಇದ್ರು. ಈಗೇನು ಈ ಒಂದು ನಮ್ಮ ಸಿದ್ದರಾಮಯ್ಯನವರ ಸರ್ಕಾರ ಈ ಒಂದು ಹೆಣ್ಮಕ್ಳಿಗೆ ಈ 2,000 ರೂಪಾಯಿ ಆಗಿರಬಹುದು, ಬಸ್ಸಿನ ವ್ಯವಸ್ಥೆ ಆಗಿರಬಹುದು, ಫ್ರೀ ಕರೆಂಟ್ ಆಗಿರಬಹುದು, ಅಲ್ಪ ಸ್ವಲ್ಪ ಜನಗಳಿಗೆ ಬಡತನದಿಂದ ಸ್ವಲ್ಪ ಹೊರಗಡೆ ಬಂದು ನೆಮ್ಮದಿಯಿಂದ ಉಸಿರಾಡುವಂತಹ ಕೆಲಸ ಮಾಡ್ತಾ ಇದೆ. ಇವತ್ತು ನಾನು ಹೋದಾಗ ಒಬ್ರು ಲೇಡಿ ಹೇಳುದು, ನಾವ್ ಈ ತರ ಬಟ್ಟೆ ಎಲ್ಲ ಉಪಯೋಗಿಸ್ಕೊಂತಿದ್ವಿ, ಇವತ್ತು ನಾವು ಹೋಗ್ಬಿಟ್ಟು ಪ್ಯಾಡ್ನ ಖರೀದಿಸ್ತೀವಿ ನಾವು, ಅದಕ್ಕೂ ನಮ್ಮ ಹತ್ರ ಕೆಲವು ಟೈಮ್ ನಮ್ಮ ಹತ್ರ ದುಡ್ಡು ಇರ್ತಾ ಇರ್ಲಿಲ್ಲ. ಆತರ ನಮ್ಗೆ ಇವಾಗ ನಾವು ಯಾವುದೇ ರೀತಿಯಾದ ಡಿಪೆಂಡ್ ಆಗಿ ಒಬ್ಬ ಗಂಡಸ ಮೇಲೆ ಡಿಪೆಂಡ್ ಆಗಿ ಬದುಕ್ತಾ ಇಲ್ಲ. ನಾವು ನಮ್ಮ ಹತ್ರನೂ ಏನೋ ಇದೆ ಅಂತ ಎಷ್ಟು ಖುಷಿಯಾಗಿ ಹೇಳ್ಕೊಳ್ತಾರೆ ಅಂದ್ರೆ ಅಷ್ಟು ಖುಷಿಯಾಗಿ ಹೇಳ್ಕೊಳ್ತಾರೆ. ಸೊ ಹಾಗಾಗಿ ಎಲ್ಲಾ ನಾಯಕರುಗಳು, ಬಿಜೆಪಿ ನಾಯಕರುಗಳು ಇಲ್ಲಿ ಬರೀ ನ್ಯೂಸ್ ಅಲ್ಲಿ ನೋಡಿ ಮಾತಾಡೋದಕ್ಕಿಂತ ನೀವು ಹಳ್ಳಿಗೆ ಹೋಗ್ಬಿಟ್ಟು ಹೆಣ್ಮಕ್ಳನ್ನ ಕೇಳಿ, ನೀವು ಇದರಿಂದ ನಿಮ್ಗೆ ಉಪಯೋಗ ಆಗ್ತಿದ್ಯಾ ಅಥವಾ ಉಪಯೋಗ ಆಗ್ತಿಲ್ಲ ಅಂತ ಕೇಳಿದ್ರೆ ನಿಮ್ಗೆ ಅವರೇ ಖಂಡಿತವಾಗ್ಲೂ ಉತ್ತರ ಕೊಡ್ತಾರೆ. ಯಾಕಂದ್ರೆ ನಾವು ಕಾಂಗ್ರೆಸ್ ಅಲ್ಲಿ ಇದೀವಿ ಅಂತ ತಕ್ಷಣ ನಿಮ್ ವಿರುದ್ಧ ಮಾತಾಡ್ತೀವಿ ಅಂತ ಅಂದ್ಬಿಟ್ಟು ಅಂತ ಅಲ್ಲ, ನೀವು ಪ್ರತಿಯೊಬ್ಬರಿಗೂ ಹೋಗ್ಬಿಟ್ಟು ವಿಚಾರಿಸಬಹುದು. ಹಾಗೆ ಇವತ್ತು ಏನು ಈ ಒಂದು ಇನ್ಸಿಡೆಂಟ್ ಪ್ರಜ್ವಲ್ ರೇವಣ್ಣನವರು ದಯವಿಟ್ಟು ಇವ್ರಿಗೆ ಬೇಗ ಶಿಕ್ಷೆ ಆಗ್ಬೇಕು. ಯಾಕಂತಂದ್ರೆ ತುಂಬಾ ಹೆಣ್ಮಕ್ಳಿಗೆ ಇದು ಮುಜುಗರ ಆಗಿದೆ. ಅದೇ ರೀತಿ ಪ್ರತಿಯೊಂದು ಹೆಣ್ಮಕ್ಳು ಕೂಡ ತುಂಬಾ ಜಾಗರೂಕತೆಯಿಂದ ಇದನ್ನ ನೋಡಿದ್ಮೇಲೆ ತಾವುಗಳು ಕೂಡ ತುಂಬಾ ಜಾಗರೂಕತೆಯಿಂದ ಇರಬೇಕು ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೆ ಎಲ್ಲ ಧನ್ಯವಾದಗಳು. ಯಾಕೆಂದ್ರೆ ಇದು ಒಂದು ಇಶ್ಯೂ, ಒಂದು ಪೊಲಿಟಿಕಲ್ ಪಾರ್ಟಿ ಅಲ್ಲ, ನಮ್ಮ ತಾಯಿ ಭಾರತ್ ಮಾತೆ ಅಂತ ಹೇಳ್ತೀವಿ. ಒಂದು ತಾಯಿನ ನಾವು ನಮ್ಮ ಭಾರತ್ ಮಾತೆಗೆ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಅಂತ ಒಂದು ಪ್ಲಸ್ ಕರ್ನಾಟಕ ಮಾತೆ ಅಂತಾನು ಹೇಳ್ತೀವಿ. ಅಂತ ಒಂದು ಜಾಗದಲ್ಲಿ ಇಷ್ಟೊಂದು ಅನ್ಯಾಯಗಳು ನಡೀತಿದೆ. ಸೊ ಇದಕ್ಕೆ ಒಂದೇ ಏನು ಅಂದ್ರೆ ಈಗ ಆಲ್ರೆಡಿ ನೀವು ನೋಡಿದ್ದೀರಾ ನೇಹಾ ಅವ್ರದ್ದು ಏನಾಗಿದೆ. ನೇಹಾ ಹುಡುಗ ಅವ್ರ ತಾಯಿನೂ ಹೇಳಿದ್ದಾರೆ ನನ್ನ ಮಗ ತಪ್ಪು ಮಾಡಿದ್ದಾನೆ, ಅದು ಹೇಳ್ಬೇಡಿ, ಅದಕ್ಕೆ ಶಿಕ್ಷೆ ಆಗ್ಬೇಕು ಅಂತ. ಹಂಗೇನೆ ಇಲ್ಲೂ ಸಹ ಪ್ರಜ್ವಲ್ ಅವರ ತಂದೆ ತಾಯಿನೂ ಮುಂದೆ ಬಂದು ಏನ್ ನಡೆದಿದೆ ಅಂತ ಫಸ್ಟ್ ಅವರು ಉತ್ತರವನ್ನು ಇದಕ್ಕೆ ಕೊಡ್ಬೇಕಾಗುತ್ತೆ. ಪ್ರತಿಯೊಬ್ರು ಹೆಣ್ಮಕ್ಳು ಕಾಯ್ತಿದ್ದಾರೆ. ಅವರ ಮನೆಯಲ್ಲೇ ಹೆಣ್ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ರೆ ಅಂತ ಒಂದು ಜನಪ್ರತಿನಿಧಿಗಳು ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಏನನ್ನೂ ರಕ್ಷಣೆ ಕೊಡಕ್ ಸಾಧ್ಯ ಅನ್ನೋದು ನಮ್ಮ ಒಂದು ಪ್ರಶ್ನೆ. ಎನಿ ಕ್ವೆಶನ್ಸ್ ಇದ್ರೆ ದಯವಿಟ್ಟು ಅಡ್ರೆಸ್ ಮಾಡಿ. ವೆರಿ ಗುಡ್ ಪಾಯಿಂಟ್, ವೆರಿ ವ್ಯಾಲಿಡ್ ಪಾಯಿಂಟ್. ನೀವು ಈ ಪ್ರಶ್ನೆ ಬರುತ್ತೆ ಅಂತ ನಾನು ಆ ಪಾಯಿಂಟ್ ನ ರೇಸ್ ಮಾಡಿದ್ವಿ. ಇವತ್ತು ಯಾವ ತರ ಒಂದು ಸಿಚುವೇಶನ್ ಅಲ್ಲಿ ಇದೀವಿ ಅಂತ ಹೇಳಿದ್ರೆ, ಒಂದು ಹೆಣ್ಮಕ್ಳು ಫಸ್ಟ್ ಆಫ್ ಆಲ್ ಎಲ್ಲ ಕಡೆ ಅವರವ್ರ ಫೋಟೋಸ್ ಹಾಕಿ ಬಿಟ್ಟಿದ್ದಾರೆ. ಅದೇ ಒಂದು ದೊಡ್ಡ ಒಂದು ಬೇಜವಾಬ್ದಾರಿ ಕೆಲಸ ಆಗಿದೆ. ಇವತ್ತು ಆ ಹೆಣ್ಮಕ್ಳಿಗೆ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಇನ್ನೊಂದು ಅವ್ರ ಸಿಚುವೇಶನ್ ಯಾವ ಸಿಚುವೇಶನ್ ಅಲ್ಲಿ ಇದ್ದಾರೆ ಇವತ್ತು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂತ ಕೆಲಸ ಮಾಡ್ಬೇಕು. ಅದನ್ನೇ ನಮ್ಮ ಮಹಿಳಾ ಆಯೋಗದ ಏನು ಅಧ್ಯಕ್ಷರಿದ್ದಾರೆ ಅದನ್ನು ಸಹ ಅವರು ಹೇಳಿದ್ದಾರೆ, ಯಾವ ತರ ನಾವು ಅವ್ರನ್ನ ಕರೆದು ಮಾತಾಡಿಸ್ಬೇಕು, ಒಂದು ಪ್ರೊಟೆಕ್ಷನ್ ಕೊಟ್ಟು ಕರ್ಕೊಂಡ್ ಬರ್ಬೇಕು. ಇವರೆಲ್ಲ ಅಧಿಕಾರದಲ್ಲಿದ್ದಾರೆ. ನೀವು ಯೋಚನೆ ಮಾಡಿ, ಇದು ಏನು ಸಾಮಾನ್ಯ ಒಂದು ವರ್ಗದಿಂದ ಅಥವಾ ಸಾಮಾನ್ಯ ಒಂದು ಫ್ಯಾಮಿಲಿಯಿಂದ ಬಂದಂತರಲ್ಲ. ಸಾಮಾಜಿಕ ಒಂದು ಇದರಲ್ಲಿ ಅವರು ಸೇವೆನೂ ಇದೆ. ದೇವೇಗೌಡರು ಅಂತ ದೊಡ್ಡ ಪ್ರಧಾನಮಂತ್ರಿ ಅವರ ಫ್ಯಾಮಿಲಿನಲ್ಲಿ ಬಂದವರು. ಸೊ ಒಂದು ಕಾರ್ ಆಕ್ಸಿಡೆಂಟ್ ಆಯ್ತು, ಯಾರೋ ಒಂದು ಕಾರ್ ಗುದ್ದಿದ್ರು ಅಂತ ಹೇಳ್ಬಿಟ್ಟು ಭವಾನಿ ಮೇಡಮ್ ಅವರು ಯಾವ ತರ ಮಾತಾಡಿದ್ರು ಅಂತ ನೋಡಿದ್ದೀರಾ. ಇಂಥ ಒಂದು ಅಧಿಕಾರ ಇದ್ದವರು ನಾಳೆ ಅವರು MP ಆದ್ರೆ ಅವ್ರ ಇನ್ನ ಅಧಿಕಾರ ಜಾಸ್ತಿ ಇರುತ್ತೆ. ಯಾವ ತರ ಇನ್ವೆಸ್ಟಿಗೇಷನ್ ಸ್ಪೀಡ್ ಅಪ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದನ್ನೆಲ್ಲ ಒಂದು ಸಬ್ಡ್ಯೂಟ್ ಮಾಡುವಂತ, ಪ್ರೆಷರೈಸ್ ಮಾಡುವಂತ ಕೆಲಸ ಆಗುತ್ತೆ. ಅದಕ್ಕೆ ನಾವು ಒಂದು ಕಠಿಣವಾಗಿ ಇಮಿಡಿಯೇಟ್ ಆಕ್ಷನ್ ತಗೊಂಡು ಮತ್ತೆ
ಟೈಮ್ ಬೌಂಡ್ ಇನ್ವೆಸ್ಟಿಗೇಷನ್ ಆಗ್ಬೇಕು ಅಂತ ಹೇಳ್ತಾ ಇರೋದು. ಮೇಡಮ್, ನೀವು ಇವಾಗ ಎಲ್ಲ ಮಹಿಳಾ ನಾಯಕರೆಲ್ಲ ಮಾತಾಡ್ತಾ ಇದ್ದಾರೆ, ನಿಮ್ಮ ಸರ್ಕಾರ ಎಚ್ಚೆತ್ಕೊಂಡಿದೆ. 2023 ಇದೇ ದೇವರಾಜ್ ಗೌರ್ಮೆಂಟ್ ಅನ್ನೋರು ಅವರ ಪಕ್ಷದ ನಾಯಕರು ಪತ್ರವನ್ನು ಬರೆದು ಇವರು ಈ ಥರ ಸಾಕಷ್ಟು ಮಹಿಳೆಯರ ಮೇಲೆ ದೌರ್ಜನ್ಯ ಅಕ್ರಮ ಎಸಗಿದ್ರೆ ಅತ್ಯಾಚಾರ ನಡೆಸಿದ್ದಾರೆ ಅಂತ ಅವರು ಪತ್ರಿಕಾಗೋಷ್ಠಿ ಮಾಡಿದ್ರು, ಇವರು ಪತ್ರ ಬಿಡುಗಡೆ ಮಾಡಿದ್ರು ಅಂತ ಹೇಳಿ ಅವರು ರಾಜ್ಯಾಧ್ಯಕ್ಷರು ಪತ್ರ ಬರೆದ್ರು. ಆವಾಗ ಯಾವ ಮಹಿಳಾ ಮಹಿಳೆಯರು ಯಾಕೆ ಅದನ್ನ ಎಚ್ಚೆತ್ಕೊಂಡಿದೆ? ಅವರು ಅದನ್ನೇ ಭವ್ಯ ಅವರು ಹೇಳಿದ್ರು, ಆ ಲೆಟರ್ ಬರೆದಿದ್ರು. ಲೋಕಸಭಾ ಚುನಾವಣೆ ಬಂದಾಗ ಈ ಒಂದು ಪೆನ್ ಡ್ರೈವ್ ಡಿಸ್ಟ್ರಿಬ್ಯೂಟ್ ಆಗಿ ವಿಚಾರ ಹೊರಗಡೆ ಬಂದಾಗ ಈ ಮಹಿಳಾ ಮನೆಗಳಿಗೆ ನಿಮಗೆ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಹೇಳ್ತಾ ಇರೋದು, ಬಹಳ ಅಗೇನ್ ವೆರಿ ವ್ಯಾಲಿಡ್ ಪಾಯಿಂಟ್. ಆ ಲೆಟರ್ ಬರ್ದಿರೋದು ಬಿಜೆಪಿಯವರು ಅವರ ಏನು ಅಧ್ಯಕ್ಷರಿದ್ದಾರೆ ಮತ್ತೆ ಅವರ ಒಂದು ಪ್ರಧಾನಮಂತ್ರಿಗಳಿಗೆ ಲೆಟರ್ ಬರೆದಿದ್ದಾರೆ. ಯಾಕಂದ್ರೆ ಇವ್ರಿಗೆ ಇದು ಕೊಟ್ರೆ ವಿಡಿಯೋಸ್ ರಿಲೀಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇದ್ರ ವಿಡಿಯೋಸ್ ಯಾವ ದಿನ ಎದ್ದಿದೆ ಅಂತ ನಮ್ಗೆ ಗೊತ್ತಿರಲಿಲ್ಲ, ಅವ್ರಿಗೆ ಗೊತ್ತಿದೆ. ಸೊ ದೇ ನೋ ದಟ್ ದ ವಿಡಿಯೋಸ್ ಆರ್ ದೇರ್ ಅಲ್ವಾ. ಸೊ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ವಿಡಿಯೋಸ್ ಇದೆ ಬರ್ದಿದ್ದಾರೆ, ಅವ್ರದ್ದು ವಿಡಿಯೋಸ್ ಇದೆ ಅಂತಾನು ಅವ್ರ ಲೆಟರ್ ಬರ್ದ ಮೇಲೆ ಬಂದು ಅವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ನಾವು ಅದನ್ನ ಇವನ್ LCD ನಲ್ಲೂ ಪೇ ಮಾಡ್ತೀನಿ ಅಂತಾನೋ ಏನೋ ಹೇಳಿದ್ರಂತೆ ಪ್ರೆಸ್ ಕಾನ್ಫರೆನ್ಸ್. ಐ ಡೋಂಟ್ ನೋ, ತಪ್ಪಾಗಿದೆ ಕರೆಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ಈ ತರ ಒಂದು ವಿಡಿಯೋಸ್, ಈ ತರ ಒಂದು ನಂಬರ್ಸ್ 2700 ನಂಬರ್ಸ್ ನಲ್ಲಿ ಬರುತ್ತೆ. ಮತ್ತೆ ಹೆಣ್ಮಕ್ಳ ಫೋಟೋಸ್ ಈ ತರ ಎಲ್ಲ ಕಡೆನೂ ಹರಿಯೋಗುತ್ತೆ ಅಂತ ನಮಗೆ ಗೊತ್ತಿರಲಿಲ್ಲ, ಖಂಡಿತ ಗೊತ್ತಿಲ್ಲ. ಪಬ್ಲಿಕ್ ಡೊಮೈನ್ ಬಂದಲೇ ನಾವು ರಿಯಾಕ್ಟ್ ಮಾಡ್ಬೇಕು. ನಮಗೆ ಬಂದಿರಲಿಲ್ಲ, ಪಬ್ಲಿಕ್ ಡೊಮೈನ್ ಬಂದಿರಲಿಲ್ಲ. ಪಬ್ಲಿಕ್ ಡೊಮೈನ್ಗೆ ಬರ್ದಿರಾ ಪತ್ರಿಕಾಗೋಷ್ಠಿ ಮಾಡಿ ಅಧಿಕೃತವಾಗಿ ಹಾಸನದಲ್ಲಿ ಪ್ರಕಟ ಮಾಡಿ ತಮ್ಮ ಗಮನಕ್ಕೆ ಬಂದಿರಲಿಕ್ಕಿಲ್ಲ. ಒಂದು ವಿಷಯ. ಎರಡನೇ ವಿಷಯ, ಈ ಪೆನ್ ಡ್ರೈವ್ ಪ್ರಕರಣ ಸಂಬಂಧಪಟ್ಟಂತೆ ನಿಮ್ಮ ಪಕ್ಷದ ತುಂಬಾ ಜನ ನಾಯಕರಿಗೆ ಮಾಹಿತಿ ಇತ್ತು, ಅವ್ರಿಗೂ ಸಹ ಪೆನ್ ಡ್ರೈವ್ ತಲುಪಿವೆ ಅಂತ ನಮಗೂ ಮಾಹಿತಿ ಇದೆ. ಅದ್ರ ಬಗ್ಗೆ ಅಲ್ಲ, ಪೆನ್ ಡ್ರೈವ್ ಎಲ್ಲ ಕಡೆನೂ ಪೆನ್ ಡ್ರೈವ್ ಹೋಗಿದೆ. ಇಫ್ ಐ ನಾಟ್ ರಾಂಗ್, ಒಂದು 18,000 ಪೆನ್ ಡ್ರೈವ್ಸ್ ಏನೋ ಎಲ್ಲ ಕಡೆ ಕೊಟ್ಟಿದ್ದಾರೆ ಅಂತ ಒಂದು ಮಾಹಿತಿ. ಐ ಮೇ ಬಿ ರಾಂಗ್. ಸೊ ಇದು ಒಂದು ರೂಮರ್ ಬಂದಿರುವಂತದ್ದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂಟಿಲ್ ಅನ್ಲೆಸ್ ಒಂದು ಪಬ್ಲಿಕ್ ಡೊಮೈನ್ ಬರೋದಂತ ಅದು ಇಮಿಡಿಯೇಟ್ ಆಗಿ ನಮ್ಮ ಮಹಿಳಾ ಆಯೋಗದ ಪ್ರೆಸಿಡೆಂಟ್ ಇಮಿಡಿಯೇಟ್ ಆಕ್ಷನ್ ತಗೊಂಡ್ರು. ಅವರು ಕಾಲ್ ಫಾರ್ ಸಿಟ್ ಇಮಿಡಿಯೇಟ್ ಆಕ್ಷನ್ ಆಯ್ತು, ಅದು ತಗೊಂಡಿದ್ದಾರೆ. ಅದ್ರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇದು ಹೆಣ್ಮಕ್ಳ ವಿಚಾರದ ಇರೋದ್ರಿಂದ ವಿ ಹ್ಯಾವ್ ಟು ಬಿ ವೆರಿ ಸೆನ್ಸಿಟಿವ್. ಎಲ್ಲಾ ವಿಚಾರನೂ ನಾವು ಮುರುಗಡೆ ಪ್ರಚಾರ ಮಾಡಲ್ಲ. ನಾನು ಹೇಳ್ತೀನಿ ನಿಮ್ಗೆ ಒಂದ್ ನಿಮಿಷ ಸರ್. ಮಹಿಳಾ ಮಣಿಗಳು ಅಂತ ವ್ಯಂಗ್ಯವಾಗಿ ನಮ್ಮನ್ನ ಪ್ರಶ್ನೆ ಕೇಳ್ತಿದ್ದೀರಲ್ಲ, ಬಿಜೆಪಿ ನಾಯಕರನ್ನ ನೀವು ಆ ಪ್ರಶ್ನೆನ ಅವತ್ತು ಕೇಳಿದಿದ್ರೆ ಹೌದು ಅವರು ಅವ್ರ ಪಕ್ಷಕ್ಕೆ ಬೆಂಬಲ ಕೊಡಬೇಡಿ ಅಂತ ಹೇಳಕ್ ಎಕ್ಸಾಕ್ಟ್ಲಿ. ದೇವರಾಜೇಗೌಡರು ಪೆನ್ ಡ್ರೈವ್ ರಿಲೀಸ್ ಮಾಡ್ತೀನಿ ಅಂತ ಅವರು ಅಧಿಕೃತವಾಗಿ ಹೇಳಿದ್ರು. ಅವ್ರು ಹೇಳಿ 1 ವರ್ಷದ ನಂತರ ನಿಮಗೆ ಮಾತಾಡ್ತಾರೆ. ರಿಲೀಸ್ ಯಾವಾಗ ಮಾಡಿದ್ರಿ ಸರ್? ರಿಲೀಸ್ ಯಾವಾಗ ಆಯ್ತು? ನಮಗೆ ಎವಿಡೆನ್ಸ್ ಬೇಕಲ್ವಾ? ಅಲ್ಲ, ಎವಿಡೆನ್ಸ್. ನಾನು ಹೇಳಿದ್ದು 1 ವರ್ಷದ ಹಿಂದೆನೆ ನಿಮ್ಮ ಪಕ್ಷದ ಪ್ರಮುಖ ನಾಯಕರ ಕೈ ಸೇರಿತ್ತು ಅಂತ ನಾನು ಹೇಳಿದ್ದು. ನೀವು ಅದು ಸರಿಯಾಗಿ ಗ್ರಹಿಸಿ. ಅಲ್ಲ, ಆ ರೀತಿ ಅದ್ರ ಬಗ್ಗೆ ಮಾಹಿತಿ ಇದ್ದಿದ್ದನ್ನ ಅದು ಬರುತ್ತೆ ಖಂಡಿತ. ನಾನು ಆ ಪಾಯಿಂಟ್ ಇನ್ವೆಸ್ಟಿಗೇಷನ್ ಇಸ್ ನಾಟ್ ಓನ್ಲಿ ಬರೀ ಪ್ರಜ್ವಲ್ ಆಂಗಲ್ ಬರಲ್ಲ, ಅದನ್ನ ಯಾರು ಹರಿದು ಬಿಟ್ಟು ಅನ್ನೋದನ್ನು ಬರುತ್ತೆ. ಯಾಕಂದ್ರೆ ಹೆಣ್ಮಕ್ಳ ವಿಚಾರದಲ್ಲಿ ಎಲ್ಲರೂ ಸೂಕ್ಷ್ಮವಾಗಿರ್ಬೇಕು. ಯಾರನ್ನ ಹರಿದು ಬಿಟ್ರು ಅನ್ನೋ ಒಂದು ಪಾಯಿಂಟ್ ಖಂಡಿತ ಬಂದೇ ಬರುತ್ತೆ. ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾಕಂದ್ರೆ ಇವತ್ತು ಬೀದಿಗೆ ಬಂದಿರೋದು ಬರೀ ಪ್ರಜ್ವಲ್ ರೇವಣ್ಣ ಇಶ್ಯೂದೇ ಅಲ್ಲ, ಬರೀ ಯಾರು ಫೋಟೋಸ್ ಬಂದು ಹೊರಗಡೆ ಬಂದಿದೆ ಅದನ್ನು ಸಹ ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಐ ವಿಲ್ ಅಗ್ರಿ ಟು ಯುವರ್ ಪಾಯಿಂಟ್. ಅಲ್ಲ, ಈಗ ಯಾರು ಲೆಟರ್ ಬರೆದವ್ರು ಯಾರು? ಬಿಜೆಪಿ ಅವರು ಯಾರಿಗೆ ಬರ್ತಿದ್ರು? ಮತ್ತೆ ಅಲಯನ್ಸ್ ಯಾಕೆ ಮಾಡ್ಕೊಂಡ್ರು ಅಂತ ಕೇಳಿ. ಯಾಕೆ ಅಲಯನ್ಸ್ ಮಾಡ್ಕೊಂಡ್ರು ಅಂತ ಕೇಳ್ಬೇಕಲ್ಲ. ನೀವು ನಮ್ಮನ್ನ ಕೇಳುವಂತ ಪ್ರಶ್ನೆ ಯತ್ನಾಳ್ ಅವ್ರನ್ನ, ಯಡಿಯೂರಪ್ಪನವ್ರನ್ನ, ಅಶೋಕ್ ಅವ್ರನ್ನ ಮಾಡ್ಬೇಕಲ್ಲ ಆ ಪ್ರಶ್ನೆ. ಅವ್ರು ಗೊತ್ತಿತ್ತಲ್ಲ, ಗೊತ್ತಿದ್ಮೇಲೆ ಅಲ್ಲ ಅವರ ಒಂದು ಪ್ರತಿನಿಧಿ ಯಾರಿದ್ದಾರೆ, ಅವರ ಪಕ್ಷದ ರೆಪ್ರೆಸೆಂಟೇಟಿವ್ ಯಾರಿದ್ದಾರೆ, ಅವ್ರು ಗೊತ್ತಿದ್ಮೇಲೆ ಅವ್ರ ರಾಜ್ಯಾಧ್ಯಕ್ಷರಿಗೂ ಗೊತ್ತಿರುತ್ತೆ, ಯಡಿಯೂರಪ್ಪನವ್ರಿಗೂ ಗೊತ್ತಿರುತ್ತಲ್ಲ. ಒಂದ್ ನಿಮಿಷ ನಮಗ್ ಗೊತ್ತಿಲ್ಲಲ್ಲ, ವಾಟ್ ಆರ್ ದ ವಿಡಿಯೋಸ್ ಅಂತ ಗೊತ್ತಿರ್ಲಿಲ್ವಲ್ಲ, ಏನ್ ವಿಡಿಯೋ ಅಂತ ಗೊತ್ತಿಲ್ಲಲ್ಲ. ಮೇಡಮ್ ಸರ್, ನಂಗೆ ಅರ್ಥ ಆಯ್ತು. ಒಂದೇನು ಹೇಳ್ತೀನಿ ಕೇಳಿ. ಪಾಲಿಟಿಕ್ಸ್ ಅಲ್ಲಿ ಸರ್, ಜಿಲ್ಲಾಧ್ಯಕ್ಷರು ಸ್ಪಷ್ಟ ಮಾಹಿತಿ ಇದೆ. ನಿಮ್ಮ ಹಾಸನದ ಮಾಜಿ ಸಚಿವರು
ಸ್ಪಷ್ಟ ಮಾಹಿತಿ ಇದೆ, ನಿಮ್ಮ ಹಾಸನದ ಶಾಸಕರ ಮಾಹಿತಿ ಇದೆ. ಹಾಗಿದ್ರೆ ಅವ್ರ ಹತ್ರ ಎವಿಡೆನ್ಸ್ ಇದ್ರೆ ಅವ್ರು ರಿಲೀಸ್ ಮಾಡಿಲ್ಲ ಅಂದ್ರೆ ಅದು ಕೂಡ ನಮ್ಮ ಇನ್ವೆಸ್ಟಿಗೇಷನ್ ಅಲ್ಲಿ ಬಂದೇ ಬರುತ್ತೆ. ನಿಮಗೆ ಗೊತ್ತಿರ್ಬೋದು ಅವ್ರ ಹತ್ರ ಮಾಹಿತಿ ಇದೆ ಅಂತ. ಅಕಸ್ಮಾತ್ ಮಾಹಿತಿ ಇದೆ, ಅವ್ರು ಸುಮ್ಮನೆ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸೆಟಪ್ ಮಾಡ್ತಿರೋದು ನಾವು. ಇಂಡಿಪೆಂಡೆಂಟ್ ಆಗಿ ಯಾರೇ ಇನ್ವಾಲ್ವ್ ಆಗಿದ್ರು ಇಲ್ಲಿ ಕರ್ನಾಟಕದ ಮಹಿಳೆಯರ ಸುರಕ್ಷತೆ ಮುಖ್ಯ ನಮ್ಗೆ. ಅದು ಆಫ್ ಆಗಿದೆ. ಸರ್, ಇವಾಗ ಏನ್ ಇನ್ವೆಸ್ಟಿಗೇಷನ್ ಆಗ್ತಿದೆ, ಈ ಮಟ್ಟಕ್ಕೆ ಇಂತಹ ದೊಡ್ಡ ಕೇಸ್ ನಡೆದಿದೆ. ಇದು ನೀವು SIT ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನಾವ್ ಏನ್ ಹೇಳಕ್ ಸಾಧ್ಯ? ಪೊಲೀಸ್ ಅವ್ರ ಮೇಲೆ ನಾವು ನಂಬಿಕೆ ಇರ್ಲಿ. ನ್ಯಾಯ ನಾವು ಅದರ ಬಗ್ಗೆ SIT ಮುಂದಾಗಿಲ್ಲ ಅಂತ ಇವತ್ತು ಆಗೋದಿಲ್ಲ ಅಂತ ಹೇಳಕ್ಕಾಗಲ್ಲ. ನಮ್ಮ ಹೋರಾಟ, ನಮ್ಮ ಪ್ರಯತ್ನ ಇರಬೇಕು. ನಾವು ಇನ್ವೆಸ್ಟಿಗೇಷನ್ ಮಾಡಬೇಕು, ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ನಾವು ಡಿಮಾಂಡ್ ಮಾಡ್ತಾ ಇದೀವಿ. ಸಿದ್ದರಾಮಯ್ಯ ಅವರಿಗೂ ಸಹ ಇದನ್ನೇ ನಮ್ಮ ಆಯೋಗದಿಂದ ಬಂದಿರೋದು. ಇನ್ವೆಸ್ಟಿಗೇಷನ್ ಆಗಬೇಕು, ವಿತೌಟ್ ಎನಿ ಬಯಸ್ ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಟೈಮ್ ಔಟ್ ಆಗ್ಬೇಕು ಅಂತ ಹೇಳ್ಬೋದು. ಇದು ಮಹಿಳೆಯರ ವಿಚಾರ ಬಂದಿದೆ, 2700 ಹೆಣ್ಮಕ್ಳ ವಿಚಾರ ಬಂದಿದೆ. ನಾವು ತಮಾಷೆ ಮಾಡ್ಲಿಕ್ಕೆ ಆಗಲ್ಲ. ಆ ಒಂದು ಆಗಿಲ್ಲ ಇದು ಆಗಲ್ಲ ಅಂತ ಏನ್ ರೀಸನ್ ಇಂದ ಹೇಳ್ತೀವಿ ನಾವು. ಆಗ್ಲೇ ಬೇಕು. ಇದು 50% ಮಹಿಳೆಯರ ಒಂದು ಪ್ರತಿನಿಧಿ ಇರುವಂತ ರಾಜ್ಯ, ದೇಶ ಇದು. ಮಾಡಕ್ ಹೋಗ್ಬೇಡಿ. ಇಲ್ಲ ಎಕ್ಸ್ಪ್ಲೇನ್ ಮಾಡ್ಬೇಕಿಲ್ಲ. ದೊಡ್ಡ ಮಟ್ಟದ ನಾನು ಕೇಳಿದಿಷ್ಟೇ, ಇದುವರೆಗೂ ಆಗಿರೋ SIT ತನಿಖೆಗಳಲ್ಲಿ ತನಿಖೆಯಾಗಿ ಎಷ್ಟು ದೊಡ್ಡ ಮಟ್ಟದ ಶಿಕ್ಷೆ ಆಗಿದೆ. ಯಾಕೆಂದ್ರೆ SIT ತನಿಖೆಗಳಲ್ಲಿ ನ್ಯಾಯ ಸಿಗಲ್ಲ ಅನ್ನೋ ನಂಬಿಕೆಗಳಿದಾವ ಜನಗಳಿಗೆ. ಅದ್ರ ಬದಲಾಗಿ ನ್ಯಾಯ ಹೈಕೋರ್ಟ್ ಜಡ್ಜ್ ನೇತೃತ್ವದಲ್ಲಿ ಮಾಡಿ ಅಂತ ಹೇಳ್ಬೇಕು. ಅವ್ರು ಆ ಕೋರ್ಟ್ ಮಾನಿಟರ್ ಮಾಡ್ಬೇಕು ಅಂದ ತಕ್ಷಣ ಆಗೋದಿಲ್ಲ ಮೇಡಮ್. ಅದ್ರ ಬದಲಾಗಿ ಜಡ್ಜ್ಗಳೇ ಮಾಡಿ ಅಂತ ಹೇಳಿದಾಗಿತ್ತಲ್ಲ. SIT ಯಾವ ರೀತಿ ಇದೆ ರಾಜ್ಯದಲ್ಲಿ, ಏನೇನಾಗುತ್ತೆ ಅಂತ ಗೊತ್ತು. ನಾವು ಕೇಳಿದ್ರೆ ನ್ಯಾಯ ಸಿಗ್ಬೇಕು ಅಂದ್ರೆ ಬೇಗ ತನಿಖೆ ಆಗ್ಬೇಕು. SIT ಇಂದ ಸಿಗುತ್ತಾ ಅನ್ನೋ ಪ್ರಶ್ನೆ ಅಲ್ಲ. ನೀವು ಪ್ರಶ್ನೆ ಕೇಳ್ತಾರೆ ಆಸ್ ಅ ಮೀಡಿಯಾ ಯು ಹ್ಯಾವ್ ಟು ಆಸ್ಕ್ ದಿಸ್ ಕ್ವೆಶ್ಚನ್ಸ್. ಬಟ್ ನಮಗ್ ನಂಬಿಕೆ ಇದೆ, ಯಾಕಂದ್ರೆ ಇದು ಒಂದು ಸಾಮಾನ್ಯವಾದಂತಹ ಕೇಸ್ ಅಲ್ಲ. ಇದು ಹೆಣ್ಮಕ್ಳ ವಿಚಾರದ ಕೇಸು. ಇಷ್ಟು ಪ್ರಮಾಣದಲ್ಲಿ ನಾವು 50% ಇದೀವಿ ಈ ದೇಶದಲ್ಲಿ. ಇಷ್ಟು ಪ್ರಮಾಣದಲ್ಲಿ ಈ ತರ ಒಂದು ಕಾಂಡ ಆಗಿರೋದು ಇದು ನಾಟ್ ಓನ್ಲಿ ಒನ್ ಬಿಗ್ ಥಿಂಗ್ ಫಾರ್ ಇಂಡಿಯಾ, ಈ ಪ್ರಪಂಚದಲ್ಲೇ ಇದೊಂದು ದೊಡ್ಡ ಇಶ್ಯೂ ಆಗಿದೆ. ಹಂಗಿರ್ಬೇಕಾದ್ರೆ ನಮ್ಮ ಸರ್ಕಾರ ಯಾಕೆ ಸುಮ್ಮನೆ ನಿಂತ್ಕೊಂಡಿದೆ? ಡೆಫಿನೆಟ್ಲಿ ಪ್ರೆಷರೈಸ್ ಮಾಡಿ ನಾವು ನಮ್ಮ ಮಹಿಳೆಯರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಖಂಡಿತ ನಾವು ಮಾಡ್ತೀವಿ. ಈ ಹೋರಾಟ ಬರೀ ಪ್ರೆಸ್ ಕಾನ್ಫರೆನ್ಸ್ ಅಂತೂ ಖಂಡಿತ ಅಲ್ಲ. ಇದ್ರ ಬಗ್ಗೆ ನಾವು ಖಂಡಿತ ಹೋರಾಟ ಮಾಡ್ತೀವಿ. ವಿಲ್ ಟೇಕ್ ಇಟ್ ಟು ದ ಲಾಜಿಕಲ್ ಕನ್ಕ್ಲೂಷನ್. 25ನೇ ತಾರೀಕು ಪತ್ರ ಬರೆದ್ಮೇಲೆ ಈಗ ಅವರು ನಿನ್ನೆ ಬೆಳಿಗ್ಗೆ ವಿದೇಶಕ್ಕೆ ಹೋಗಿದ್ದಾರೆ. ಸ್ವಲ್ಪ ಇನ್ನೂ ಸೀರಿಯಸ್ ಆಗಿ ಮಾಡಿದ್ರೆ ಅವ್ರು ವಿದೇಶಕ್ಕೆ ಹೋಗೋದನ್ನು ತಡಿಬೋದಾಗಿತ್ತು. ನಿಮ್ದೇ ಸರ್ಕಾರ ಇತ್ತು. ಈಗ ಅವ್ರು ವಿದೇಶದಲ್ಲಿ ಕೂತ್ರೆ ಯಾವ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅವ್ರು ನಿರ್ಬಂಧಿಸ್ತಾರೆ. ಕಾನೂನಿಗೆ ಈಗ ನೀವು ಆ ಪ್ರಶ್ನೆ ಕೇಳಿದ್ರಿ, ನಾವು ಇಮಿಡಿಯೇಟ್ ಆಕ್ಷನ್ ತಗೊಂಡಿದ್ದೀವಿ. ನಾವು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮು ರಚನೆ ಮಾಡಿದ್ವಿ. ಅವ್ರ ಪಾಸ್ಪೋರ್ಟ್ ಸ್ಟಾಪ್ ಮಾಡುವಾಗ ಅವ್ರ ಕೆಲಸ ಮಾಡ್ಬೋದಾಗಿತ್ತಲ್ಲ. ಪ್ರಧಾನಮಂತ್ರಿ ಗೊತ್ತಿತ್ತಲ್ಲ. ಅದನ್ನ ಪ್ರತಿಯೊಬ್ಬರು ಕೂಡ ನಿನ್ನೆ ರಾತ್ರಿ 9:30ಗೆ ಟ್ವೀಟ್ ಮಾಡಿದ್ರು. SIT ಮಾಡಬೇಕಾದಂತ ಸರ್ಕಾರ. ಒಂದ್ ನಿಮಿಷ ಲಾಸ್ಟ್ ನಾನು ಕನ್ಕ್ಲೂಷನ್ ಕೊಡ್ತೇನೆ ವಿತ್ ಮೈ ಎಕ್ಸ್ಪೀರಿಯನ್ಸ್. SIT ಈಗ ರಚನೆ ಆಗ್ಲೇಬೇಕು ಅನ್ನೋದು. ಯಾಕಂದ್ರೆ ಯಾವತ್ತು ಲಾಜಿಕಲ್ ಪ್ಲೇಸ್ ಆಗ್ಬೇಕಾಗಿತ್ತು, ಅಂದ್ರೆ ಪಬ್ಲಿಕ್ ಡೊಮೈನ್ಗೆ ಬರ್ಬೇಕಾಗಿತ್ತು. ಎಲ್ಲ ಸುತ್ತಾಡ್ತಾ ಇರ್ತದೆ ಬೇಸ್ಡ್ ಆನ್ ಇದು ಏನೋ ಏನ್ ಸುತ್ತಾಡ್ತಾ ಇದೆಯಲ್ಲ, ಮತ್ತೆ ಮೀಡಿಯಾ ಆಗಿರ್ಬೋದು ಅಥವಾ ಏನೋ ಯೂಟ್ಯೂಬ್ ಅಲ್ಲಿ ಸುತ್ತಾಡೋದ್ರ ಬೇಸ್ ಮೇಲೆ ಯಾರು ಕೂಡ ಒಂದು FIR ಆಗಲಿ ಅಥವಾ ಮಿನಿಮಮ್ ಏನೋ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಪಬ್ಲಿಕ್ ಡೊಮೈನ್ಗೆ ಬಂದು ಇದು ಯಾರು ವಿಕ್ಟಿಮ್ ಆಗಿರೋರು ಮುಂದೆ ಬಂದು ನಮ್ಗೆ ಹಿಂಗಾಗಿದೆ ಅನ್ನೋಂತ ಹೇಳಿಕೆ ಇರೋವರೆಗೂ ಕೂಡ ಪಬ್ಲಿಕ್ ಡೊಮೈನ್ಗೆ ಬರಲ್ಲ. ಪೆನ್ ಡ್ರೈವ್ 100 ಜನರ ಹತ್ರ ಇರಬಹುದು. ಆದ್ರೆ ಈಗ ಪಬ್ಲಿಕ್ ಡೊಮೈನ್ಗೆ ಬಂದಿದ ತಕ್ಷಣನೇ ಸರ್ಕಾರ ಮುಂದೆ ಬಂದಿದೆ. ಅದು ಸುಮೋಟೋ ಒಂದು ಕೇಸ್ ತೆಗೆದುಕೊಂಡು ಮಹಿಳಾ ಆಯೋಗ ಮತ್ತೆ ಅವರು ರೆಕಮೆಂಡೇಶನ್ ಮಾಡಿದ್ದಾರೆ SITಗೆ. ಡೆಫಿನೆಟ್ಲಿ ಥ್ರೂ SIT ವಿ ಹ್ಯಾವ್ ಟು ಗೆಟ್ ದ ಜಸ್ಟಿಸ್ ಆಸ್ ಯು ಸೆಡ್. ಈಗ SIT ಸ್ಥಾಪನೆ ಮಾಡಿದರೆ ಅಲ್ಲಿ ಏನಾದ್ರೂ ಒಂದು ಲೂಪ್ ಹೋಲ್ಸ್, ಒಂದು ಜುಡಿಷಿಯಲ್ ಹೆಡ್ ನ ಅಂದ್ರೆ ಒಂದು ಜಡ್ಜ್ ನ ಹೆಡ್ ಮಾಡಿ ಇನ್ವೆಸ್ಟಿಗೇಷನ್ ಆಗಿರುವಂತದ್ದು ಸುಮಾರು ಕೇಸಸ್ ಇದೆ.
ಬೇಕಾದಂತ ಸಂದರ್ಭದಲ್ಲಿ ಈಗ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಡೆಫಿನೆಟ್ಲಿ ಒಂದು ಜಡ್ಜ್ ನ ಅಪಾಯಿಂಟ್ ಮಾಡಿ ಅದನ್ನ ಬೇಗ ತನಿಖೆಗೆ ಆಗುವಂತದ್ದು ಇದು ಏನು SITಗೆ ಪ್ರಾವಿಷನ್ಸ್ ಇರ್ತದೆ. ಸೊ ಅದು ಇದು ಬೇರೆ ಆಗೋದಿಲ್ಲ. ಇನ್ವೆಸ್ಟಿಗೇಷನ್ ಒನ್ಸ್ ಇಟ್ ಸ್ಟಾರ್ಟ್ಸ್ ವಿತ್ ಇನ್ವೆಸ್ಟಿಗೇಷನ್ ಎಲ್ಲ ಕೂಡ ಆಂಗಲ್ಸ್ ನ ಡ್ರಾ ಮಾಡಿ ಫೈನಲಿ ಲಾಗೆ ಎಲ್ಲರೂ ಒಂದೇ, ಫಾರಿನ್ಗೆ ಹೋಗ್ಲಿ ಇನ್ನೊಂದು ಕಡೆಗೆ ಹೋಗ್ಲಿ ಅವ್ರನ್ನ ತಗೊಂಡು ಬರ್ಲೇಬೇಕಾಗುತ್ತೆ. ಕಾನೂನು ಮಾಡಿ That's what they will draw another. ಈಗ ಈಗ ಅವರು ಹೌದು SIT ಈಗ ತನಿಖೆ ಮಾಡ್ಬೇಕಂತ ಅನ್ಕೊಂಡಿದ್ದೇವೆ. ಅವ್ರು ವಿದೇಶಕ್ಕೆ ಹೋದಾಗ ಇದು ಒಂದು ಜುಡಿಷಿಯಲ್ ಹೆಡ್ ಅಲ್ಲಿ ಒಂದು ಕಮಿಟಿ ಮಾಡಬೇಕಾಗುತ್ತೆ, ಅನಿವಾರ್ಯತೆ ಆಗುತ್ತೆ. ಅವಾಗ ಅವ್ರದ್ದು ಏರಿಯಾ ಆಫ್ ಆಪರೇಷನ್ ಅಂಡ್ ಪರ್ವ್ಯೂ ಇದು ಎನಾನ್ಸ್ ಆಗ್ತಾರೆ. ದಟ್ ಈಸ್ ಒಂದು ನ್ಯಾಚುರಲ್ ಪ್ರೋಸೆಸ್ ಅಲ್ಲಿ ಲೀಗಲ್ ಟರ್ಮ್ಸ್ ಅಲ್ಲಿ ಹೋಗೇ ಹೋಗ್ತಾರೆ. ಅದು ಕೂಡ ಸಿಂಗಲ್ ಜಡ್ಜ್ ಡಬಲ್ ಜಡ್ಜ್ ಯಾವ್ದಾದ್ರು ಒಂದು ಇನ್ವೆಸ್ಟಿಗೇಷನ್ ಟೀಮ್ ಮಾಡ್ತಾರೆ ವಿದೇಶಕ್ಕೆ ಹೋದಾಗ. SIT ಇಸ್ ಲಿಮಿಟೆಡ್ ಟು ದ ಕರ್ನಾಟಕ ಅಂದಾಗ ಜುಡಿಷಿಯಲ್ ಕಮಿಟಿ ಮೇ ಬಿ ಎಕ್ಸ್ಟೆಂಡೆಡ್ ಟು ಹೋಲ್ ವರ್ಲ್ಡ್ ಗ್ಲೋಬಲ್ ಆಗುತ್ತೆ. ಅದು ಆಟೋಮೆಟಿಕ್ ಆಗುವಂತ ಪ್ರೋಸೆಸ್ ಅಲ್ಲಿ ಆಗೇ ಆಗುತ್ತೆ. ಯಾಕಂತಂದ್ರೆ ಮುಖ್ಯಮಂತ್ರಿಗಳು ಕೂಡ ಬಹಳ ಸೆನ್ಸಿಟಿವ್ ಆಗಿದ್ದಾರೆ, ಉಪ ಮುಖ್ಯಮಂತ್ರಿಗಳು ಸೆನ್ಸಿಟಿವ್, ಅಂಡ್ ಮೋರ್ ಓವರ್ ವಿ ಆರ್ ವಿಮೆನ್ still more very aggressive. See that a public representative cannot act on his whims and fancies. ನಾವು ಬೀದಿಗೆ ಹೇಳಿದ್ದೇವೆ, ನಮ್ಮ ಸರ್ಕಾರಕ್ಕೂ ಒತ್ತಾಯ ತಂದೆ ತರ್ತೀವಿ ಮತ್ತಷ್ಟು. ಇದು ಲೀಗಲ್ ಕೋರ್ಸು ಆಟೋಮೆಟಿಕ್ ಆಗಿ ಹೋಗುತ್ತೆ. ಅಂಡ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಬೌವ್ ಏನು ಸ್ಪೆಷಲ್ ಜಡ್ಜ್ ಮೇಲೆ ಒಂದು ಕಮಿಟಿ ಮಾಡ್ತಾರಲ್ಲ ಅದು ಕೂಡ ಹಾಗೆ ಆಗುತ್ತೆ. ಅವ್ರೇನು ಯಾವ ಪ್ರಪಂಚದಿಂದ ಎಲ್ಲೂ ಹೋಗಕ್ಕಾಗಲ್ಲ. ಈ ವಿಲ್ ಬಿ ಅಂಡರ್ ದ ಸ್ಪ್ಯಾನ್ ಆಫ್ ದಿ ಜುಡಿಷಿಯಲ್ ಐಸ್. ಈ ಒಂದು ಪ್ರಕರಣವನ್ನ ಕಾಂಗ್ರೆಸ್ ತನ್ನ ರಾಜಕೀಯ ಲಾಭಕ್ಕೋಸ್ಕರ ಬಳಸಿಕೊಂಡಿದೆ. ಇಲ್ಲ, ಆ ಕಾರಣಕ್ಕೋಸ್ಕರ ಲೋಕಸಭಾ ಚುನಾವಣೆಯ ಮತದಾರರ ಹಿಂದಿನ ತನಕ ಸಹ ಈ ಪ್ರಕರಣ ಗಂಭೀರ ತೆಗೆದುಕೊಂಡಿರಲಿಲ್ಲ. ಅದಾದ ನಂತರ ಪ್ರಕರಣ ಬೇರೆ ಬಂತು ರಾಜಕೀಯ ಲಾಭಕ್ಕೋಸ್ಕರ ಈ ಪ್ರಕರಣ ಕಾಂಗ್ರೆಸ್ ಅವರು ಬೇರೆ ಬೇರೆ ಆಯಾಮ ತೆಗೆದುಕೊಂಡು. ಸರ್ ಈಗ ನಾವು ರಾಜಕೀಯ ತಗೋಬೇಕು ಅಂತ ಹೇಳಿದ್ರೆ ಹಾಸನ ಎಲೆಕ್ಷನ್ ಮುಂಚೆನೆ ತಗೊಂತಾ ಇದೆ. ಹಾಸನ ಎಲೆಕ್ಷನ್ ಆಗೋಯ್ತಲ್ವಾ, ನಮ್ಗೆ ಯಾವಾಗ ಪಬ್ಲಿಕ್ ಡೊಮೇನ್ಗೆ ಇನ್ಫಾರ್ಮೇಶನ್ ಬಂತು, ಮಹಿಳಾ ಆಯೋಗದ ಒಂದು ಇದು ಪ್ರೆಸಿಡೆಂಟ್ ಆಗಿದ್ರು ಹೋದ್ಮೇಲೆ, ಚೇರ್ಮನ್ ಹೋದ್ಮೇಲೆ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಡ್ಮೇಲೆ ಏನೇನು ಒಂದು ಪಬ್ಲಿಕ್ ಡೊಮೇನ್ ಅಲ್ಲಿ ಏನೇನು ಇನ್ಫಾರ್ಮೇಶನ್ ಬರ್ತಾ ಇದೆ, ಬಹಳಷ್ಟು ಮಾಧ್ಯಮಗಳು ಅಟ್ಲೀಸ್ಟ್ 4-5 ಮಾಧ್ಯಮಗಳು ಇದನ್ನ ವೆರಿ ಸೀರಿಯಸ್ ಆಗಿ ಅದು ಸರ್ಕ್ಯುಲೇಟ್ ಮಾಡಿದ್ರು, ಅಂದ್ರೆ ಎಲ್ಲ ಮಾರ್ಕ್ ಮಾಡಿ ಎಲ್ಲ ಸರ್ಕ್ಯುಲೇಟ್ ಮಾಡಿದ್ರು. ಅದಾದ್ಮೇಲೆ ನಾವು ತಗೊಂಡಿದೀವಿ. ನಾವು ರಾಜಕೀಯ ಮಾಡ್ಬೇಕಾಗಿತ್ತು ಅಂತ ಹೇಳಿದ್ರೆ ನಾವು ಪರ್ಪಸ್ಫುಲಿ ಅವತ್ತು ಎಲೆಕ್ಷನ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಿಲ್ಲ? ಖಂಡಿತ ದಟ್ ಇಸ್ ನಾಟ್ ಟಿಲ್ ಒಂದು ಸರ್ಕಾರಕ್ಕೆ ನಾನು ನೀವೇನಾದ್ರೂ ಮಾಡ್ಬೋದು, ಹೊರಗಡೆ ನಾವು ಎಷ್ಟಾದ್ರೂ ಮಾತಾಡ್ಬೋದು, ಬಟ್ ಸರ್ಕಾರಕ್ಕೆ ಅಲ್ಟಿನಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಪ್ರಕಾರ ಒಂದು ಲೀಗಲಿ ಅದು ಹೋಗ್ಬೇಕು ಅಂದ್ರೆ ಅದು ಡೊಮೇನಿಗೆ ಬರ್ಬೇಕಾಗತ್ತೆ. ಇವತ್ತು ಹೆಣ್ಮಗಳು ಒಬ್ರು ಬಂದು ಮಾತಾಡಿದ್ದಾರೆ, ಅವ್ರನ್ನ ಲೊಕೇಟ್ ಮಾಡುವಂತ ಒಂದು ಅವ್ರು ಯಾರು ಎಂತ ಅಂತ ತಿಳ್ಕೊಳ್ಳುವಂತದ್ದು ಯಾವಾಗ ಆಗೋದೆ ಓನ್ಲಿ ಶಿ ಕಮ್ಸ್ ಟು ದ ಪಬ್ಲಿಕ್ ಡೊಮೈನ್. ಇಲ್ಲಾಂದ್ರೆ ನಮ್ಗೆ ಅದು ಮಾಹಿತಿ ಸಿಗ್ತಾ ಇಲ್ಲ. ಸೊ ಇವತ್ತು ಏನು ಪಬ್ಲಿಕ್ ಡೊಮೈನ್ ಬಂದಿದೆ, ಬೇಸ್ಡ್ ಆನ್ ದಟ್ ಓನ್ಲಿ ಇನ್ವೆಸ್ಟಿಗೇಷನ್ ಮಾಡಬೇಕು. ಬೇಸ್ಡ್ ಆನ್ ದಟ್ ಓನ್ಲಿ ವಿ ಹ್ಯಾವ್ ಟು ಟೇಕ್ ದ ಕನ್ಸೆಂಟ್ ಆಫ್ ಇವನ್ ದ ವಿಟ್ನೆಸಸ್ ಅಥವಾ ವಿಕ್ಟಿಮ್ಸ್ ಮಾತಾಡಿ ತಗೊಳ್ಬೇಕಾಗತ್ತೆ. ನಾವು ಪೊಲಿಟಿಸೈಸ್ ಮಾಡ್ಬೇಕು ಅಂದ್ರೆ ಅವತ್ತೇ ಮಾಡ್ತಾ ಇದ್ವಿ, ಇವತ್ತು ಯಾಕೆ ಬರ್ತಾ ಇದ್ವಿ ನಾವು ಹೇಳಿ? ಇವತ್ತು ಯಾಕೆ ಬರ್ತಾ ಇದ್ವಿ ನಾವು? ಎಷ್ಟು ದಿನದಿಂದ ಚುನಾವಣೆ ವೋಟಿಂಗ್ ಆಗೋದು ಹಿಂದಿನ ತನಕ ಎಲ್ಲೆಲ್ಲಿ ಯಾರ್ಯಾರ ವಿಶೇಷ ಡಂಪ್ ಮಾಡಿದ್ರು ಅಂತ ವಿಶ್ವ ಪಬ್ಲಿಕ್ ಡೊಮೇನ್ ತುಂಬಾ ಚರ್ಚಿತವಾಗಿದೆ. ಗಾಸಿಪ್ಪು ಅದೇ ಈಗ ತಗೊಂಡೋಗಿ ಅಲ್ಲೆಲ್ಲ ಬಸ್ ಸ್ಟ್ಯಾಂಡ್ ಹತ್ರ ಅದು ಇನ್ವೆಸ್ಟಿಗೇಷನ್ ಅಲ್ಲಿ ಬರುತ್ತೆ. ಈಗ ನೀವು ನಿಮ್ಗೆ ನಾನು ರಿವರ್ಸ್ ಪ್ರಶ್ನೆ ಕೇಳ್ತೀನಿ. ಅಲ್ಲ, ಕುಮಾರಸ್ವಾಮಿ ಅವರು ಪೆನ್ ಡ್ರೈವ್ ಇಟ್ಕೊಂಡು ಓಡಾಡ್ತಾಗಿದೆ, ಪೆನ್ ಡ್ರೈವ್ ಅಂತ ನಾನು ಕೇಳ್ಬೋದಾಗಿಲ್ಲ. ಅವರು ಪೆನ್ ಡ್ರೈವ್ ಅಂತ ಓಡಾಡ್ತಾ ಇದ್ರ ಎಲ್ರಿಗೆ ಬೆದರಿಸಿರುತ್ತೆ, ನನ್ನ ಹತ್ರ ಪೆನ್ ಡ್ರೈವ್ ಇದೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ರು? ಜಸ್ಟ್ ಪೆನ್ ಡ್ರೈವ್ ಇಟ್ಕೊಳ್ಳೋದು ಇಟ್ ಇಸ್ ನಾಟ್, ಅದು ಕ್ರೈಮ್ ಅಲ್ಲ. ಪೆನ್ ಡ್ರೈವ್ ಅಂದ್ರೆ ಏನಿರುತ್ತೆ ಅದರಲ್ಲಿ ಫಸ್ಟ್ ಫೈಂಡ್ ಔಟ್ ಮಾಡ್ಬೇಕಲ್ಲ. ಪೆನ್ ಡ್ರೈವ್ ಅಂದ ತಕ್ಷಣ ಏನು ನಾವು ಎಲ್ಲ ಬಿಟ್ಬಿಟ್ಟು ಪೆನ್ ಡ್ರೈವ್ ಇಂದ ಹೋಗಕ್ಕಾಗತ್ತಾ? ಜುಡಿಷಿಯಲ್ ಕಮಿಟಿಗೆ ಪರ್ವ್ಯೂ ಒಂದು ಲೀಗಲಿ ಬರ್ಬೇಕಂದ್ರೆ ಒಂದು ಇಟ್ ಹ್ಯಾಸ್ ಟು ಕಮ್ ಟು ಲಾಜಿಕಲ್ ಪಾಯಿಂಟ್ ಅಲ್ವಾ? ಥ್ಯಾಂಕ್ ಯು. ಎಲ್ಲ ಮಾಧ್ಯಮ ಮಿತ್ರರಿಗೆ ಮಹಿಳೆಯರ ಪ್ರಕಾರ ನಮ್ಮ ಪರವಾಗಿ ದಯವಿಟ್ಟು ನೀವು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ಮತ್ತೊಂದ್ಸಲ ನೀವು ದಯವಿಟ್ಟು ಮಹಿಳಾ ಮಣಿಗಳು ಅಂತ ಹೇಳ್ಬೇಡಿ, ಮಹಿಳೆಯರು ಅಂತ ಹೇಳಿ ದಯವಿಟ್ಟು. ಬಿಕಾಸ್ ಇದು ಒಂದು ಈಕ್ವಾಲಿಟಿ ತೋರಿಸಿ. ನಾವು ಪಬ್ಲಿಕ್ ಲೈಫ್ ನಲ್ಲಿರೋರು, ಪೊಲಿಟಿಕ್ಸ್ ನಲ್ಲಿರೋರು ಬಹಳ ಕಷ್ಟ ಬಂತು, ಇದು ನಾವು ಪೊಲಿಟಿಕ್ಸ್ ಬರ್ತೀವಿ, ಮಹಿಳೆಗಳು ಅಂತ ಹೇಳ್ಬಿಟ್ಟು ಒಂದು ನೀವು ಸ್ವಲ್ಪ ನಮ್ಮನ್ನ ಸ್ವಲ್ಪ ಗೌರ್ಮೆಂಟ್ ಅಂತ ಮಾತಾಡ್ಸಿರ್ತಾರೆ. ಈ ವಿಷಯದ ಗಂಭೀರತೆಯನ್ನು
ಸೀರಿಯಸ್ ಆಗಿಲ್ಲ ಅಂತ ಹೇಳಿದ್ರೆ ನಾವ್ ಯಾರು ಇವತ್ತು ಬರ್ತಾ ಇರ್ಲಿಲ್ಲ. ಅಲ್ಲ, ಸೀರಿಯಸ್ ಆಗಿಲ್ಲ ಅಂದ್ರೆ ನಾವ್ ಯಾವತ್ತೂ ಬರ್ತಾ ಇಲ್ಲ. ಪೊಲಿಟಿಕಲ್ ಮಾಡ್ಬೇಕಾದ್ರೆ ನಾನು ಹಾಸನ ಎಲೆಕ್ಷನ್ ಮುಂಚೆನೆ ಬಂದು ಪೊಲಿಟಿಕ್ಸ್ ಮಾಡ್ಬೋದಾಗಿತ್ತು. ಖಂಡಿತ ಶಿಕ್ಷೆ ಆಗ್ಲೇಬೇಕು, ಅದನ್ನ ಒತ್ತಾಯಿಸ್ತೀವಿ. ನಾವು ಒತ್ತಾಯಿಸ್ತೀವಿ. ನಮ್ಮ ಸರ್ಕಾರ ಇದ್ರಲ್ಲಿ ಏನಾದ್ರು ಸ್ವಲ್ಪ ಸ್ಲೋ ಮಾಡಿದ್ರು ಸಹ ನಾವು ಪ್ರಶ್ನೆ ಮಾಡ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಖಂಡಿತ ಇವತ್ತು ಪ್ರತಿಭಟನೆ ಆಗ್ತಿದೆ ಅಲ್ವಾ ಪುಷ್ಪ ಅವರು? ನಾವೇನು ಯಾವುದಕ್ಕೂ ನಾವು ಆನ್ಸರ್ ಮಾಡಕ್ ಹೋಗ್ಬಾರ್ದು. ಮನುಷ್ಯ ಹೇಳ್ಕೊಟ್ಟು ಹೇಳ್ತೀನಿ ಸರ್, ಎಲ್ಲಿ ಅಂತ ಗೊತ್ತಿಲ್ಲ ನನಗೆ.